ನಮಸ್ಕಾರ ವೀಕ್ಷಕರೇ. ಫಿಡೆಲ್ ಕಾಸ್ಟ್ರೋ ಜನ್ಮಶತಮಾನೋತ್ಸವದ ಭಾಗವಾಗಿ ಜನಶಕ್ತಿ ಮೀಡಿಯಾ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ. ಕಳೆದ ಸಂಚಿಕೆಯೊಳಗಡೆ ನಾವು US ಯಾವ ರೀತಿ ಕ್ಯೂಬಾಗೆ ದಿಗ್ಬಂಧನವನ್ನು ಹೇರಿತು ಮತ್ತು ಅದನ್ನು ಕ್ಯೂಬಾ ಯಾವ ರೀತಿ ಎದುರಿಸಿ ಸಾಧನೆಗಳನ್ನು ಮಾಡ್ತು ಎನ್ನುವಂಥ ವಿಚಾರವನ್ನು ತಿಳಿದುಕೊಂಡಿದ್ವಿ. ಇವತ್ತಿನ ಸಂಚಿಕೆಯೊಳಗಡೆ ಕ್ಯೂಬಾ ರಾಷ್ಟ್ರದ ಆರೋಗ್ಯ ಮತ್ತು ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನುವಂಥ ವಿಚಾರವನ್ನು ನಾವು ತಿಳಿದುಕೊಳ್ಳೋಣ. ಯಾಕೆ ಅಂತ ಹೇಳಿದರೆ ಕ್ಯೂಬಾ ಇಡೀ ಆರೋಗ್ಯ ವ್ಯವಸ್ಥೆ ಒಳಗಡೆ ಒಂದು ರೀತಿ ವಿಶ್ವಗುರು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಅಲ್ಲಿಯ ಆಯುಷು ಸರಾಸರಿ ಅಷ್ಟಿದೆ ಮತ್ತು ಕಡಿಮೆ ಶಿಶು ಮರಣ ಪ್ರಮಾಣ ಅಲ್ಲಿ ಅತ್ಯಂತ ಕಡಿಮೆ ಇರುವಂಥದ್ದನ್ನು ಮತ್ತು ಪೀಪಲ್ ಡಾಕ್ಟರ್ ರೇಷಿಯೋ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಮಾಣದಲ್ಲಿ ಕ್ಯೂಬಾದಲ್ಲಿರುವಂಥದ್ದನ್ನು ನಾವು ಗಮನಿಸ್ಕೊಂಡ್ಬಂದಿದ್ದೀವಿ. ಅಂದರೆ ಒಂದು ಕಡೆ US ದಿಗ್ಬಂಧನ 66 ವರ್ಷಗಳಿಂದ US ನಿರಂತರವಾಗಿ ಕ್ಯೂಬಾಗೆ ದಿಗ್ಬಂಧನವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾಯಿದೆ. ಅದನ್ನು ಮೀರಿ ಯಾವ ರೀತಿ ಸಾಧನೆಗಳನ್ನು ಕ್ಯೂಬಾ ಮಾಡ್ತು ಆ ವಿಚಾರವನ್ನು ಇವತ್ತು ನನ್ನೊಟ್ಟಿಗೆ ಚರ್ಚೆಯನ್ನು ಮಾಡಲಿಕ್ಕೆ ಕ್ಯೂಬಾಗೆ ಭೇಟಿ ನೀಡಿ ಅಲ್ಲಿಯ ಆರೋಗ್ಯ ವ್ಯವಸ್ಥೆ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ ಬಂದಿರತಕ್ಕಂಥ ಇಬ್ಬರು ಗಣ್ಯರನ್ನೊಟ್ಟಿಗೆ ಇದ್ದಾರೆ. ಅದರಲ್ಲಿ ಮೊದಲೇದಾಗಿ ಜನಪರ ವೈದ್ಯರು ಡಾಕ್ಟರ್ ಅನಿಲ್ ಕುಮಾರ್ ಅವರಿದ್ದಾರೆ. ಅನಿಲ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೋರಾಟಗಾರರು, ಚಿಂತಕರು ಆಗಿರ್ತಕ್ಕಂತಹ ಡಾಕ್ಟರ್ SY ಗುರುಶಾಂತ್ ಅವರಿದ್ದಾರೆ. ಗುರುಶಾಂತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಚರ್ಚೆಯನ್ನು ಡಾಕ್ಟರ್ ಅನಿಲ್ ಅವರಿಂದನೇ ಆರಂಭ ಮಾಡ್ತೇನೆ. ಅನಿಲ್ ಡಾಕ್ಟರ್ ಅವರೇ, ನೀವು ಕ್ಯೂಬಾಗೆ ಭೇಟಿ ಕೊಟ್ಟು ಆರೋಗ್ಯದ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಮಾಡಿ ಬಂದಿದ್ದೀರಿ. 66 ವರ್ಷಗಳಿಂದ US ನಿರಂತರವಾಗಿ ಸಾಮ್ರಾಜ್ಯಶಾಹಿ ಅಮೆರಿಕ ಏನಿದೆ ಅದು ಕ್ಯೂಬಾಗೆ ದಿಗ್ಬಂಧನವನ್ನು ಹಾಕುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ. ಇಷ್ಟೆಲ್ಲ ದಿಗ್ಬಂಧನವನ್ನು ಮೀರಿ ಕ್ಯೂಬಾ ಆರೋಗ್ಯದೊಳಗಡೆ ದೊಡ್ಡ ಸಾಧನೆಯನ್ನು ಮಾಡಿದೆ. ಈ ಸಾಧನೆಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಆಯಿತು ಮತ್ತು ಅದಕ್ಕೆ ಹಿನ್ನೆಲೆ ಏನಿದೆ, ಯಾವ ರೀತಿಯಾಗಿರ್ತಕ್ಕಂಥ ಕ್ರಾಂತಿಕಾರಿಯಲ್ಲಿ ಹೋರಾಟಗಳು, ಬೆಳವಣಿಗೆಗಳು ನಡೆದವು ಅಂತ? ಕ್ಯೂಬಾದ ಚರಿತ್ರೆ ಅದು 1959ರ ಕ್ರಾಂತಿಯ ನಂತರದ ಚರಿತ್ರೆ ಅಲ್ಲ. ಆ್ಯಕ್ಚುಲಿ ಕ್ಯೂಬಾ 19ನೇ ಶತಮಾನದಿಂದ ಹಿಡಿದು ಸೆಸ್ಪೆಡೆಸ್ ಅಂತಕ್ಕಂಥವ್ರು, ಹೊಸೆ ಮಾರ್ಟಿ ಅಂತಕ್ಕಂಥವ್ರು, ಅಲ್ಲಿಂದ ಅದು ಅನೇಕ ಕ್ರಾಂತಿಗಳನ್ನು ಮಾಡ್ಕೊಳ್ತಾ ಬಂದು 1959ರ ಕ್ರಾಂತಿಯ ನಂತರ ಫಿಡೆಲ್ ಕ್ಯಾಸ್ಟ್ರೋ ಅವರ ಒಂದು ನೇತೃತ್ವದಲ್ಲಿ ಅವರು ಸರ್ಕಾರವನ್ನು ರಚನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆರೋಗ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ನಾವು ಯೋಚನೆ ಮಾಡೋದಾದರೆ ಕ್ಯೂಬಾದ ಹವಾನ ಅಥವಾ ಕ್ಯೂಬಾದ ನಗರ ಪ್ರದೇಶಗಳಲ್ಲಿ ಮಾತ್ರ ಆರೋಗ್ಯ ವ್ಯವಸ್ಥೆ ಇರತಕ್ಕಂಥದ್ದು. ಈಗ ನಮಗೆ ಆಗಿದೆ ಗ್ರಾಮೀಣ ಭಾಗದಲ್ಲಿ ಇಲ್ಲದೇ ಇರತಕ್ಕಂಥ ವ್ಯವಸ್ಥೆನೇ ಅಲ್ಲಿರ್ತದೆ. ಈ ಸ್ವಾತಂತ್ರ್ಯ ಅವರಿಗೆ ಈ ಕ್ರಾಂತಿ ಆದಾಗ ಸುಮಾರು 6500ಕ್ಕೂ ಹೆಚ್ಚು ವೈದ್ಯರು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. 6286 ಟು ಬಿ ಸ್ಪೆಸಿಫಿಕ್ ವೈದ್ಯರು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ಆಗ ಸರಾಸರಿ ನಾವು ಒಬ್ಬ ವೈದ್ಯ 1064 ಜನರಿಗೆ ಒಬ್ಬ ವೈದ್ಯ ಅನ್ನೋ ಒಂದು ರೇಷಿಯೋ ಅಲ್ಲಿ ಇರ್ತದೆ. ಆದರೆ ಅದಾದ ಮೇಲೆ 3 ವರ್ಷಗಳಲ್ಲಿ ಸುಮಾರು 1402 ವೈದ್ಯರು ಅಲ್ಲಿಂದ ಅವರು ಬೇರೆ ದೇಶಗಳಿಗೆ ವಲಸೆ ಹೋಗ್ಬಿಡ್ತಾರೆ. ಅಂದರೆ ಆ ಪ್ರಮಾಣ ಕಡಿಮೆ ಆಗ್ತದೆ. ಅದೇ ಸಂದರ್ಭದಲ್ಲಿ ಅಲ್ಲಿ 1960ರಲ್ಲಿಯೇ ಈ ಕ್ರಾಂತಿಯಾದ ಮೊದಲನೇ ವರ್ಷದಲ್ಲಿಯೇ ಅವರು ಎಲ್ಲ ಆರೋಗ್ಯ ಒಂದು ಸರ್ವಿಸಸ್ ಏನಿದೆ ಅದನ್ನೆಲ್ಲ ಸೇವೆಗಳೇನಿದೆ ಅವೆಲ್ಲವನ್ನೂ ಕೂಡ ಅವರು ರಾಷ್ಟ್ರೀಕರಣ ಮಾಡ್ತಾರೆ. ಸೊ ಎಲ್ಲ ಜನರಿಗೂ ಕೂಡ ಆರೋಗ್ಯ ಒಂದು ಹಕ್ಕಾಗಿ ಕೊಡ್ತಕ್ಕಂಥದ್ದಾಗ್ತದೆ ಮತ್ತು ಅದು ಈ ಸ್ಟೇಟ್ ಗ್ಯಾರಂಟಿಡ್ ರೈಟ್ ಆಗಿ ಇರ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಖಾಸಗಿ ನಾವು ಪ್ರಾಕ್ಟೀಸ್ ಮಾಡೋದಾಗಲಿ ಅಥವಾ ಖಾಸಗಿ ಆಸ್ಪತ್ರೆಗಳನ್ನು ಇಲ್ಲದೆ ಮಾಡ್ತಾರೆ. ಅದು ಮೊದಲನೇ ವರ್ಷದಲ್ಲೇ ನಡೀತದೆ. ಅದಾದಮೇಲೆ ಅವರು 1961ರಲ್ಲಿ ನ್ಯಾಷನಲ್ ಹೆಲ್ತ್ ಸಿಸ್ಟಮ್ ಅಂತೇಳಿ ಅದನ್ನು ಅವರು ಪ್ರಾರಂಭ ಮಾಡ್ತಾರೆ. ಸೊ ಅದು 7 ಅಂಶಗಳನ್ನು ಅದರಲ್ಲಿ ಒಳಗೊಂಡಂತೆ ಮಾಡ್ತಾರೆ. ಒಂದು, ಆರೋಗ್ಯ ಅಂತಕ್ಕಂಥದ್ದು ಜನರ ಹಕ್ಕಾಗಿರ್ತದೆ. ಎರಡನೇದು, ಅದು ಆ ಆರೋಗ್ಯ ಸೇವೆಗಳನ್ನು ಒದಗಿಸ್ತಕ್ಕಂಥದ್ದು ಸರ್ಕಾರದ ಅಥವಾ ಪ್ರಭುತ್ವದ ಒಂದು ಜವಾಬ್ದಾರಿಯಾಗಿರ್ತದೆ. ಮತ್ತು ಎಲ್ಲರಿಗೂ ಎಟುಕುವ ರೀತಿಯಲ್ಲಿ ಆಕ್ಸೆಸಿಬಿಲಿಟಿ ಇರತಕ್ಕಂಥ ರೀತಿಯಲ್ಲಿ, ಸಮಾನವಾಗಿ ಆಕ್ಸೆಸಿಬಿಲಿಟಿ ಇರತಕ್ಕಂಥ ರೀತಿಯಲ್ಲಿ ಅದರ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ಇರ್ತದೆ. ಮೂರನೇದು, ಅದು ಹೆಚ್ಚು ಈ ವೈಜ್ಞಾನಿಕ ತಳಹದಿ ಮೇಲೆ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಇರ್ತದೆ. ಮೂರನೇದು, ಕಾಯಿಲೆಯನ್ನು ತಡೆಗಟ್ಟುವಿಕೆ, ಪ್ರಿವೆನ್ಷನ್ ಕಡೆ ಅದು ಓರಿಯೆಂಟೆಡ್ ಇರ್ತದೆ. ಇದು 5ನೇದು. 6ನೇದು ಬಂದು, ಇದು ಬಹಳ ಮುಖ್ಯ ಆಗ್ತದೆ ಅಂತೇಳಿ ಅನ್ಸತ್ತೆ ನನಗೆ, ಇದು ಸೋಷಿಯಲ್ ಪಾರ್ಟಿಸಿಪೇಷನ್, ಸಾಮಾಜಿಕ ಒಂದು ಜನರ
ಒಂದು ಸಮೂಹವಾಗಿ ಅದರಲ್ಲಿ ತೊಡಗಿಸ್ಕೊಳ್ಳುವಿಕೆ, ಎಂದರಲ್ಲಿ ಈ ಆರೋಗ್ಯ ಸೇವೆಗಳನ್ನು ಬಳಸ್ಕೊಳ್ಳೋದ್ರಲ್ಲೂ ಮತ್ತು ಅದನ್ನು ಅಭಿವೃದ್ಧಿಪಡಿಸೋದ್ರಲ್ಲಿ, ಇವೆರಡರಲ್ಲೂ ಕೂಡ ಜನಸಾಮಾನ್ಯರ ಒಂದು ಅದರಲ್ಲಿ ಅವರ ಪಾರ್ಟಿಸಿಪೇಷನ್ ಬಹಳ ಮುಖ್ಯವಾಗಿರಬೇಕು ಅಂತಕ್ಕಂಥ ಒಂದು ಅಂಶ. 7ನೇ ಅಂಶ, ಅಂತಾರಾಷ್ಟ್ರೀಯ ಒಂದು ನಾವು ಸೌಹಾರ್ದತೆಯನ್ನು ಈ ಆರೋಗ್ಯ ಕ್ಷೇತ್ರದಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಒಂದು ವಿಧಾನವನ್ನು ಕೂಡ ಈ 7 ಅಂಶಗಳ ಒಂದು ತಳಹದಿ ಮೇಲೆ ಅವರು ನ್ಯಾಷನಲ್ ಹೆಲ್ತ್ ಸಿಸ್ಟಮನ್ನು ಮಾಡಿ ಗ್ರಾಮೀಣ ಭಾಗದಲ್ಲೂ ಮತ್ತು ನಗರ ಭಾಗದಲ್ಲಿರ್ತಕ್ಕಂತಹ ಡಿವೈಡ್ ಏನಿದೆ ಅದನ್ನು ಅವರು ಕಳೆದು ಮತ್ತು ಪ್ರಿವೆಂಟಿವ್ ಆಸ್ಪೆಕ್ಟನ್ನು ಹೆಚ್ಚಾಗಿ ತಗೊಳ್ಳೋದ್ರಿಂದ ಅವರು ಇದನ್ನು ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಗುರುಶಾಂತ್ ಅವರೇ, ಕ್ಯೂಬಾ ಆರೋಗ್ಯ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಸಾಧನೆಯನ್ನು ಮಾಡಿದೆ. ಅಂದರೆ ಒಂದು ಕಡೆ ಆ ಎಲ್ಲ ದಿಗ್ಬಂಧನಗಳನ್ನು ಅಮೇರಿಕಾ ಕೊಟ್ಟಂತಹ ಕಷ್ಟಗಳಿಗೆ ಎದುರೇಟಾಗಿ ನಿಂತ್ಕೊಂಡು ಒಂದು ದೈತ್ಯ ರಾಷ್ಟ್ರಕ್ಕೆ ಒಂದು ಪುಟ್ಟ ರಾಷ್ಟ್ರ ಸಾಕಷ್ಟು ಉತ್ತರಗಳನ್ನು ಕೊಟ್ಟಿರುವಂಥದ್ದನ್ನ ನಾವು ನೋಡಿದ್ದೀವಿ. ಸೊ ನೀವು ಕ್ಯೂಬಾಗೆ ಭೇಟಿ ಕೊಟ್ಟು ಬಂದ ಅನುಭವದ ಜೊತೆಗೆ ಅಲ್ಲಿಯ ಶಿಕ್ಷಣ ಕ್ಷೇತ್ರವನ್ನು ಯಾವ ರೀತಿ ನೋಡಿದ್ರಿ, ಹೆಂಗೆ ಅದು ಸಾಧನೆಯನ್ನು ಮಾಡಿತ್ತು ಅನ್ನುವಂಥದ್ದನ್ನ ಗುರುತಿಸ್ಕೊಂಡ್ರಿ ಅಂತ? ಕ್ಯೂಬಾ ದೇಶ ಸಾಕ್ಷರತೆಯ ವಿಷಯದಲ್ಲಿ, ಶಿಕ್ಷಣದ ವಿಷಯದಲ್ಲಿ ಪ್ರಪಂಚದಲ್ಲಿನೇ ಭಾಳ ಉನ್ನತವಾದಂಥ ಒಂದು ಸ್ಥಾನವನ್ನು ಪಡ್ಕೊಂಡಿದೆ ಅಂತ ಅನ್ನೋಂಥದ್ದು. ಅದರಲ್ಲೂ ಕೂಡ ಈಗ ಕ್ರಾಂತಿ ಪೂರ್ವದಲ್ಲಿ 1961ನೇ ಇಸ್ವಿಯಲ್ಲಿ ಕ್ರಾಂತಿ ಆಗ್ತದೆ. ಫಿಡೆಲ್ ಕ್ಯಾಸ್ಟ್ರೋರವರ ನೇತೃತ್ವದಲ್ಲಿ ಸರ್ಕಾರ ಬರ್ತದೆ. ಆ ನಂತರದ ದಿನಗಳಲ್ಲಿ ಸಮಾಜವಾದದ ಒಂದು ತಿಳುವಳಿಕೆ ಆಧಾರದ ಸೈದ್ಧಾಂತಿಕ ಆಧಾರದ ಮೇಲೆ ಅಲ್ಲಿ ರಾಷ್ಟ್ರದ ಒಂದು ನಿರ್ಮಾಣದ ಕೆಲಸವೂ ಕೂಡ ನಡೀತದೆ. ಆ ಹಿಂದೆ ಇದ್ದಂಥ ಅಕ್ಷರತೆಯ ಪ್ರಮಾಣ ಎಷ್ಟಿತ್ತಂದರೆ ಕೇವಲ 23% ಮಾತ್ರನೇ ಅಲ್ಲಿ ಸಾಕ್ಷರಸ್ಥರು ಇದ್ದಿರೋದು. ಆದರೆ ಆ ನಂತರದ ದಿನಗಳಲ್ಲಿ ಹಂತ ಹಂತವಾಗಿ ಕ್ಯೂಬಾ ಸಾಕ್ಷರತೆಯ ವಿಷಯದಲ್ಲಿ, ಶಿಕ್ಷಣದ ವಿಷಯದಲ್ಲಿ ಭಾಳ ದೊಡ್ಡ ರೀತಿಯ ದಾಪುಗಾಲನ್ನು ಹಾಕ್ತದೆ. ಅದನ್ನು ಈಗ ಅದರ ಪರ್ಸೆಂಟೇಜ್ ಆಫ್ ಲಿಟ್ರಸಿ ಅಂದರೆ ಸಾಕ್ಷರತೆಯ ಮತ್ತು ಶಿಕ್ಷಣದಲ್ಲಿ ಕಲ್ತಂಥವರ ಒಟ್ಟು ಒಂದು ಪರಿಣಾಮ ಏನಂತ ಹೇಳಿದ್ರೆ 98.6% ಇದೇನಿದೆ ಸಾಕ್ಷರತೆ ಇದೆ ಅಂತ ಅನ್ನುವಂಥದ್ದು. ಅಂದರೆ ಅಲ್ಲಿ ಬಹುತೇಕವಾಗಿ ಯಾರೋ ಕೆಲವರುಗಳನ್ನು ಬಿಟ್ಟರೆ ಪ್ರತಿಯೊಬ್ಬರೂ ಕೂಡ ಅಕ್ಷರವನ್ನು ಕಲ್ತಿದ್ದಾರೆ. ಇದು ಈ ಅಕ್ಷರದ ಮಹತ್ವ ಮತ್ತು ಶಿಕ್ಷಣದ ಮಹತ್ವವನ್ನು ಕ್ರಾಂತಿಯ ತರುವಾಯದಲ್ಲಿ ಕಂಡುಕೊಂಡಿದ್ದು ಹೇಗೆ ಅಂತ ಅನ್ನುವಂಥದ್ದಾದರೆ, ಶಿಕ್ಷಣವನ್ನು ಕೊಡಬೇಕು ಅಂತಂದು ಆ ಒಂದು ಕಾಲಘಟ್ಟದ ಒಳಗಡೆಯಲ್ಲಿ ಕ್ರಾಂತಿಯನ್ನು ರಕ್ಷಣೆ ಮಾಡಿಕೊಳ್ಳೋದು ಭಾಳ ಪ್ರಧಾನವಾದಂಥ ಒಂದು ಕೆಲಸವಾಗಿತ್ತು ಆವಾಗ. ಆದರೆ ಆ ಕ್ರಾಂತಿಯನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಅಂತಂದಾಗ ಜನರಿಗೆ ಅರಿವನ್ನು ಮೂಡಿಸೋದು ಕೂಡ ಅಷ್ಟೇ ಮುಖ್ಯವಾದಂಥದ್ದು. ಅರಿವು ಮೂಡಿದರ ಕಾರಣದಿಂದಾಗಿ ಆ ಸಾಮ್ರಾಜ್ಯಶಾಹಿಗಳನ್ನು ಎದುರಿಸಿ ಕ್ರಾಂತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು. ಆ ನಂತರದಲ್ಲಿ ಆ ಅರಿವು ವಿಸ್ತರಣೆ ಆಗಬೇಕು ಅಂತಂದಾಗ ಮತ್ತು ಹೆಜ್ಜೆ ಹೆಜ್ಜೆಗೂ ಕೂಡ ಕ್ಯೂಬಾ ದೇಶದ ಕ್ರಾಂತಿಯನ್ನು ಸರ್ವನಾಶ ಮಾಡಲಿಕ್ಕೆ ಅಮೇರಿಕದ ನೇತೃತ್ವದ ಸಾಮ್ರಾಜ್ಯಶಾಹಿಗಳು ಪ್ರಯತ್ನ ಮಾಡ್ತಾ ಇರುವಾಗ ಅದನ್ನು ಎದುರಿಸೋದು ಕೂಡ ಅಷ್ಟೇ ಮುಖ್ಯವಾಗಿತ್ತು. ಹೀಗಾಗಿ ಅರಿವಿನ ವಿಸ್ತಾರಕ್ಕೆ ಅಕ್ಷರದ ತಿಳುವಳಿಕೆ ಭಾಳ ಮುಖ್ಯ ಅಂತ ಅನ್ನುವಂಥದ್ರಿಂದ ಅಲ್ಲಿಂದ ಅವರು ಒಂದು ತೀರ್ಮಾನವನ್ನು ಮಾಡ್ತಾರೆ. ಪ್ರತಿಯೊಬ್ಬರೂ ಕೂಡ ಯಾರು ಕಲ್ತಿದ್ದೀರೋ ಅವರು ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಬೇಕು, ಯಾರು ಕಲಿತಿಲ್ಲದಂಥವರುಗಳಿಗೆ ಕಲಿಸಬೇಕು ಅಂತನ್ನುವಂಥ ಒಂದು ಇದನ್ನು ಮಾಡ್ತಾರೆ. ಹೀಗಾಗಿ ಅದು ಒಂದು ಕ್ಯೂಬಾ ಒಂದು ಸ್ಲೋಗನನ್ನೇ ಕೊಡ್ತದೆ. ಆವಾಗ ಒಂದು ಶಸ್ತ್ರಗಳನ್ನು ಹಿಡಿದು ಕ್ರಾಂತಿಯನ್ನು ರಕ್ಷಣೆ ಮಾಡೋದಕ್ಕೆ ಹೋರಾಟ ಮಾಡ್ತಾ ಇದ್ದಂಥವರಿಗೆ ಅಕ್ಷರ ಮತ್ತು ಅರಿವು ಅನ್ನುವಂಥದ್ದು ಕೂಡ ಒಂದು ಅಸ್ತ್ರವಾಗಿ ಅದು ಪರಿಣಾಮ ಆಗ್ತದೆ. ಹಾಗಾಗಿ ಒಂದು ದೀಪ 100 ಪುಸ್ತಕಗಳು ಅನ್ನುವಂಥ ಒಂದು ಸ್ಲೋಗನನ್ನು ಕೊಡ್ತಾರೆ. ಅದಕ್ಕಾಗಿ ದೇಶದ ಎಲ್ಲ ಕಡೆಗಳಲ್ಲೂ ಕೂಡ ವ್ಯವಸ್ಥಿತವಾದ ರೀತಿಯಲ್ಲಿ ಶಿಕ್ಷಣದ ಸೇನೆಗಳನ್ನು ಕೂಡ ನಿರ್ಮಾಣ ಆಗ್ತವೆ. ಇದರಲ್ಲಿ ಭಾಳ ದೊಡ್ಡ ಸಂಖ್ಯೆಯ ಒಳಗಡೆಯಲ್ಲಿ ಕಾರ್ಮಿಕರು ಅದರಲ್ಲಿ ಶಿಕ್ಷಣನ ಕಲಿಸಲಿಕ್ಕೆ ಧುಮುಕ್ತಾರೆ. ಫಿಡೆಲ್ ಕ್ಯಾಸ್ಟ್ರೋರ್ ಅವರು ಕರೆ ಕೊಡ್ತಾರೆ, ನೀವು ಏನೆಲ್ಲ ಕಲ್ತಿದ್ದೀರಿ ಅವರು ಕಲಿಯದವರಿಗೆ ನೀವು ಕಲಿಸ್ಬೇಕು ಅಂತನ್ನುವಂಥ ಒಂದು ಘೋಷಣೆ ಕೊಟ್ಟಾಗ ಆವಾಗ ಪ್ರತಿಯೊಬ್ಬರೂ ಕೂಡ ಹೋಗ್ತಾರೆ. ಮತ್ತು ಮುಂದಿನ ದಿನಗಳಲ್ಲಿ ಅಲ್ಲಿಯ ಕೃಷಿ ದಮನಕ್ಕೆ ನಿಂತ್ಕೊಂಡಾಗ, ಅಲ್ಲಿ ಕೃಷಿಯ ಒಂದು ಉತ್ಪಾದನೆ ಕುಂಠಿತಗೊಳಿಸುವಂಥ ಇದಾದಾಗ ಅಂಥ ಸಂದರ್ಭದ ಒಳಗಡೆಯಲ್ಲಿ ವಿದ್ಯಾರ್ಥಿಗಳನ್ನು ಕೂಡ ಇದಕ್ಕೆ ಹೋಗ್ತಾರೆ. ಮತ್ತು ಕಲಿಸುವ ಒಂದು ಸೇನೆಗಳೇನಿದ್ವಲ್ಲ, ಒಂದು ತಂಡಗಳು, ಅವರುಗಳು ಅದು ಕಾರ್ಮಿಕರುಗಳಾದಲ್ಲಿ ಕೈಗಾರಿಕೆಗಳಿಗೆ ಹೋಗ್ತಾರೆ, ಹೊಲಗದ್ದೆಗಳಿಗೆ ಹೋಗ್ತಾರೆ, ಬೆಟ್ಟಗುಡ್ಡಗಳಿಗೆ ಹೋಗ್ತಾರೆ. ಎಲ್ಲರಿಗೂ ಕೂಡ ಅದು ಭಾಳ ದೊಡ್ಡ ಸಾಧನೆ ಅಂತಂದು ಹೇಳಿದ್ರೆ 1 ವರ್ಷದ ಒಳಗಡೆಯಲ್ಲೇ ಅಂದುಕೊಂಡಂತೆ ಇಡೀ ಕ್ಯೂಬಾದ ಒಳಗಡೆಯಲ್ಲಿ ಅಕ್ಷರವನ್ನು ಕಲಿಸ್ತಾರೆ ಅಂತ ಅನ್ನೋದು. ಹೀಗಾಗಿ ಇವತ್ತು ಕ್ಯೂಬಾ
ಸಾಕ್ಷರತೆಯ ಒಳಗಡೆ ಅತ್ಯುನ್ನತವಾದಂಥ ಸ್ಥಾನವನ್ನು ಅದು ಸಾಧಿಸಿದೆ ಅಂತಂದನ್ನುವಂಥದ್ದು. ಮತ್ತು ಅಲ್ಲಿ ಶಿಕ್ಷಣ ಉಚಿತವಾಗಿದೆ, ಕಡ್ಡಾಯವಾಗಿದೆ ಅನ್ನುವಂಥದ್ದೊಂದು. ಉಚಿತ ಹೇಗೆ ಅಂತಂದೇಳಿದ್ರೆ ಅಲ್ಲಿ ಶಿಕ್ಷಣ ಅಂತಂದನ್ನುವಂಥದ್ದು ಪ್ರಾಥಮಿಕ ಹಂತದಿಂದನೂ ಹಿಡಿದು PhD ಮಾಡೋವರೆಗೂ ಕೂಡ ಅದು ಉಚಿತವಾದಂಥ ಶಿಕ್ಷಣವೇ. ಅಷ್ಟು ಮಾತ್ರನೇ ಅಲ್ಲ, ಅಲ್ಲಿ ವಿದೇಶದಿಂದ ಕಲೀಲಿಕ್ಕೆ ಬಂದಂಥವರಿಗೂ ಕೂಡ ಉಚಿತವಾದಂಥ ಶಿಕ್ಷಣ. ಕ್ಯೂಬಾದ ಒಂದು ಸರ್ಕಾರದ ಒಂದು ಬಹಳ ಮುಖ್ಯವಾದಂಥ ಒಂದು ಧ್ಯೇಯ ಇದ್ದಿದ್ದೇನೆಂದರೆ, ಶಿಕ್ಷಣ, ಆರೋಗ್ಯ ಇವು ಯಾವತ್ತೂ ಕೂಡ ಮಾರಾಟದ ವಸ್ತುಗಳಲ್ಲ. ಇದು ಅತ್ಯಂತ ಅಗತ್ಯವಾದಂಥ ಸಾಮಾಜಿಕ ಹೊಣೆಗಾರಿಕೆಯ, ಸಾಮಾಜಿಕ ಬದಲಾವಣೆಗೆ ಒಂದು ಭಾಳ ಅವಶ್ಯಕತೆ ಇರುವಂತಹ ಇವುಗಳು ಅಂತ ಅನ್ನುವಂಥದ್ದು. ಡಾಕ್ಟರ್ ಅನಿಲ್ ಅವರೇ, ನೀವು ಮಾತಾಡ್ತಿರ್ಬೇಕಾದಾಗ ಮೊದಲನೇ ಪ್ರಶ್ನೆಗೆ ಕ್ಯೂಬಾದ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯನ್ನು ಪ್ರಸ್ತಾಪ ಮಾಡಿದ್ರಿ. ಸೊ ಕ್ಯೂಬಾದ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಗೂ ಮತ್ತು ಕ್ಯೂಬಾ ಸಾಧನೆ ಮಾಡಿದಂತಹ ಆರೋಗ್ಯ ಕ್ಷೇತ್ರದ ಸಾಧನೆಗಳಿಗೂ ಏನಾದರೂ ಸಂಬಂಧ ಇದೆಯಾ ಅಂತ? ಇದು ಕ್ಯೂಬಾದ ಒಂದು ವಿಶಿಷ್ಟತೆ ನನಗನ್ಸೋದೇನಪ್ಪ ಅಂತಂದರೆ, ಅವರು ಫಸ್ಟು ಆ್ಯಕ್ಚುಲಿ ಸಂವಿಧಾನ ಅವರಿಗೆ 1976ರಲ್ಲಿ ಬಂದರೂ ಕೂಡ ಅವರು ಏನು ಈ ಕ್ರಾಂತಿ ಆದಾಗ ಫಂಡಮೆಂಟಲ್ ಲಾ ಅಂತೇಳಿ ಅವರೊಂದು ಮಾಡಿಕೊಂಡು ಅದರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಆಫ್ ಮಿನಿಸ್ಟರ್ಸು ಅದನ್ನು ಜಾರಿ ಮಾಡ್ತಕ್ಕಂಥ ರೀತಿಯಲ್ಲಿ ಅದಿತ್ತು. ಈ ನಮ್ಮ ಸಂವಿಧಾನವನ್ನು ನೋಡೋದಾದರೆ ಅವರು ಬಹಳ ಸ್ಪೆಸಿಫಿಕ್ಕಾಗಿ ಹೊಸೆ ಮಾರ್ಟಿ ಅವರ ಒಂದು ಏನು ಸಿದ್ಧಾಂತ ಇದೆ, ಒಂದು ತತ್ವ ಇದೆ, ಅದರ ಒಂದು ಆಧಾರವಾಗಿ ಅದರ ಒಂದು ಇದರಾಗಿ ಅವರು ಮಾಡಬೇಕು ಅಂತಿದೆ. ಅದ್ರ ಜೊತೆಗೆ ಮಾರ್ಕ್ಸ್, ಎಂಗೆಲ್ಸ್ ಮತ್ತು ಲೆನಿನ್ರವರ ಒಂದು ಸೋಷಿಯೋ ಪೊಲಿಟಿಕಲ್ ಐಡಿಯಾಸ್ ಅದರ ಮೇಲೆ ಕೂಡ ಇದು ಆಧಾರವಾಗಿದೆ ಅಂತೇಳಿ ಅವರು ಬಹಳ ಸ್ಪೆಸಿಫಿಕ್ಕಾಗಿ ಅದನ್ನು ಬರ್ಕೊಳ್ತಾರೆ, ಬಹಳ ಸ್ಪಷ್ಟವಾಗಿ ಬರ್ಕೊಳ್ತಾರೆ. ಅದ್ರ ಜೊತೆಗೆ ಪ್ರೊಲಿಟರೇಟ್ ಇಂಟರ್ನ್ಯಾಷನಲಿಸಮ್, ಎಲ್ಲ ಕಾರ್ಮಿಕ ವರ್ಗದ, ದುಡಿಯುವ ವರ್ಗದ ಒಂದು ಅಂತಾರಾಷ್ಟ್ರೀಯತೆಯನ್ನು ನಾವು ಮೆರಿಬೇಕು ಅಂತಕ್ಕಂಥದ್ದು ಅದರಲ್ಲಿದೆ. ಅದ್ರ ಜೊತೆಗೆ ಅವರು ಭಾಳ ಸ್ಪೆಸಿಫಿಕ್ಕಾಗಿ, ನಾನು ಇದು ಇಂಗ್ಲೀಷಲ್ಲೇ ಓದ್ಬಿಡ್ತೀನಿ, we declare our will that the law of laws of the republic be guided by the following strong desire of Jose Marti at last achieved. ಅಂದರೆ ಅವರು ಈ ಸಂವಿಧಾನವನ್ನು ಜಾರಿ ಮಾಡಿದ ಮೇಲೆ ಎಲ್ಲ ಜನರು, ಎಲ್ಲ ಪ್ರಜೆಗಳು ಕೂಡ ಕ್ಯೂಬಾದವರು ಆ ಸಂವಿಧಾನದ ಅಡಿಯಲ್ಲಿ ತಮ್ಮ ಜೀವನವನ್ನು ರೂಪಿಸ್ಕೊಂಡು ತಮ್ಮ ಸಮಾಜವನ್ನು ನಿರ್ಮಾಣ ಮಾಡಿದ ಮೇಲೆ ಹೊಸೆ ಮಾರ್ಟಿ ಅವರ ಈ ಒಂದು ಏನು ನಾನು ಮುಂದೆ ಓದ್ತಕ್ಕಂಥದ್ದೊಂದು ಏನಿದೆ ಆ ವಿಚಾರವನ್ನು ಅವರು ಅದನ್ನು ಸಾಧಿಸಿದ್ರೆ ಅಲ್ಲಿಗೆ ಅವರ ಸಂವಿಧಾನ ಸಾರ್ಥಕತೆ ಅಂತಕ್ಕಂಥ ರೀತಿಯಲ್ಲಿ ಅವರು ಹೇಳ್ತಾರೆ. ಅದೇನೆಂದರೆ, ಐ ವಾಂಟ್ ದಿ ಫಂಡಮೆಂಟಲ್ ಲಾ, ಇದು ಹೊಸೆ ಮಾರ್ಟಿ ಹೇಳಿರ್ತಕ್ಕಂಥದ್ದು, ಐ ವಾಂಟ್ ದಿ ಫಂಡಮೆಂಟಲ್ ಲಾ ಆಫ್ ಅವರ್ ರಿಪಬ್ಲಿಕ್ ಟು ಬಿ ದ ಟ್ರಿಬ್ಯೂಟ್ ಆಫ್ ಕ್ಯೂಬನ್ಸ್ ಟು ದಿ ಫುಲ್ ಡಿಗ್ನಿಟಿ ಆಫ್ ಮ್ಯಾನ್. ಈ ಫುಲ್ ಡಿಗ್ನಿಟಿ ಆಫ್ ಮ್ಯಾನ್ ಅಂತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಸೊ ಅದನ್ನು ಸಾಧಿಸೋದು, ಮತ್ತು ಅವರು ಅದರಲ್ಲಿ ಹೇಳ್ತಾರೆ, ಸಂವಿಧಾನದಲ್ಲೇ ಹೇಳ್ತಾರೆ, ವಿ ಆರ್ ಅವೇರ್ ಈ ಫುಲ್ ಡಿಗ್ನಿಟಿ ಆಫ್ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಓನ್ಲಿ ಬಿ ಅಟೈನ್ಡ್ ಅಂಡರ್ ಸೋಷಿಯಲಿಸಮ್ ಆ್ಯಂಡ್ ಕಮ್ಯುನಿಸಮ್ ಅಂತ. ಸೊ ಅವರು ಆರ್ಟಿಕಲ್ 3ಯಲ್ಲಿ ಭಾಳ ಸ್ಪೆಸಿಫಿಕ್ಕಾಗಿ ಅವರು ಬರೆಯೋದೇನಪ್ಪ ಅಂತಂದರೆ, ಕ್ಯೂಬಾ ಶಾಲ್ ನೆವರ್ ರಿಟರ್ನ್ ಟು ಕ್ಯಾಪಿಟಲಿಸಮ್. ಅವರು ಅದನ್ನು ತೀರ್ಮಾನವಾಗಿ ಒಂದು ಸಂವಿಧಾನಾತ್ಮಕವಾದಂತಹ ಒಂದು ರೀತಿಯಲ್ಲಿ ಅದನ್ನು ಬರ್ಕೊಂಡಿದ್ದಾರೆ. ಸೊ ಈ ರೀತಿ ಬರ್ಕೊಂಡಾಗ ಆ ರೀತಿ ಆ ಸಂವಿಧಾನವನ್ನು ಜಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಮತ್ತು ಪ್ರಪಂಚದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಲ್ಲೂ ಕೂಡ ಆ ಕ್ಯೂಬಾ ಮೇಲೆ ಇರ್ತಕ್ಕಂಥ ಪ್ರಭಾವ, ಉದಾಹರಣೆಗೆ 1978ರಲ್ಲಿ ಈ ಆಲ್ಮಾ ಮ್ಯಾಟರ್ ಡಿಕ್ಲರೇಷನ್ ಅಂತಾಗಿ ಅದರಲ್ಲಿ ಹೆಲ್ತ್ ಫಾರ್ ಆಲ್ ಅಂತಕ್ಕಂಥ ಒಂದು ಸ್ಲೋಗನನ್ನು ಕೊಡ್ತಾರೆ, ಎಲ್ಲರಿಗೂ ಆರೋಗ್ಯ ಅಂತಕ್ಕಂಥದ್ದೊಂದನ್ನು. ಸೊ ಅದನ್ನು ಜಾರಿ ಮಾಡೋದು ಹೇಗೆ ಅಂತಕ್ಕಂಥ ರೀತಿ ಬಂದಾಗ 1984ರಲ್ಲಿ ಫ್ಯಾಮಿಲಿ ಡಾಕ್ಟರ್ ಮತ್ತು ನರ್ಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಕ್ಯೂಬಾ ಬಿಲ್ಡ್ ಮಾಡ್ತದೆ. ಸೊ ಇದು ಏನಾಗ್ತದೆ ಅಂತಂದರೆ, ಯಥೇಚ್ಛವಾಗಿ ಅವರು ಕನ್ಸಲ್ಟೇಷನ್ಸ್, ಸಣ್ಣ ಸಣ್ಣ ಕನ್ಸಲ್ಟೇಷನ್ಸ್ ಥರ, ಅದರಲ್ಲಿ ಒಬ್ಬ ಡಾಕ್ಟ್ರು, ಒಬ್ಬ ನರ್ಸು, ಲ್ಯಾಬ್ ಟೆಕ್ನಿಷಿಯನ್ನು, ಈ ಥರ ಇರತಕ್ಕಂಥ ಒಂದು ಇದನ್ನು 436 ಪಾಲಿಕ್ಲಿನಿಕ್ಗಳೇ ಇದೆ, ಸಮುದಾಯ ಆರೋಗ್ಯ ಕೇಂದ್ರಗಳೇ ಇದೆ. ಸೊ ಅದರಲ್ಲಿ 20 ಸೇವೆಗಳು ಅವೈಲಬಲ್ ಇದೆ. ಯಾವುದು ಈ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಿರ್ತಾರೆ, ಮಕ್ಕಳ ತಜ್ಞರಿರ್ತಾರೆ, ಫಿಸಿಷಿಯನ್ ಇರ್ತಾರೆ, ಆಕ್ಸಿಡೆಂಟ್ ಆ್ಯಂಡ್ ಟ್ರಾಮಾ ನೋಡ್ತಾರೆ, ಎಮರ್ಜೆನ್ಸೀಸ್ ನೋಡ್ತಾರೆ, ಆಮೇಲೆ ಮಾನಸಿಕ ತಜ್ಞರು ಅವರು ಇರ್ತಾರೆ, ಕಾಯಿಲೆ ತಜ್ಞರಿರ್ತಾರೆ, ನೆಕ್ಸ್ಟ್ ಚರ್ಮರೋಗದ ತಜ್ಞರು, ಡಯಾಬಿಟೀಸು, ಇಮ್ಯುನೈಸೇಷನ್ನು, ಅಥವಾ ಅಲ್ಟ್ರಾಸೌಂಡು, ಎಕ್ಸ್ರೇ, ಎಂಡೋಸ್ಕೋಪಿ, ಈ ರೀತಿ ಸಮುದಾಯ ಆರೋಗ್ಯ ಕೇಂದ್ರ. ಇದು ಸುಮಾರು 30,000ದಿಂದ 40-50 ಸಾವಿರ ಪಾಪ್ಯುಲೇಷನ್ಗೆ ಒಂದಿರ್ತದೆ. ಆ ಕನ್ಸಲ್ಟೇಷನ್ಸ್ ಕ್ಲಿನಿಕ್ಸ್ ಅಂತ ಹೇಳಿದ್ನಲ್ಲ, ಅವು ಒಂದು 20ರಿಂದ 30 ಕನ್ಸಲ್ಟೇಷನ್ ಕ್ಲಿನಿಕ್ಸ್ಗೆ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಇರ್ತದೆ.
ಇಲ್ಲಿ ಡಾಕ್ಟರ್ ರೇಷಿಯೋ ಈಗ ಎಷ್ಟಿದೆಯಪ್ಪ ಕ್ಯೂಬಾದಲ್ಲಿ ಅಂತಂದರೆ 9 ಡಾಕ್ಟರ್ ಇದ್ದಾರೆ 1,000 ಜನಸಂಖ್ಯೆಗೆ. ಅಂದರೆ ಸುಮಾರು ಒಬ್ಬ ಡಾಕ್ಟ್ರಿಗೆ 110 ಪೇಷಂಟ್ ಅಷ್ಟೇ ಸಿಗ್ತಾರೆ. ಒಂದು ಆ್ಯಾವ್ರೇಜ್ ಆಗಿ ನೋಡೋದಾದರೆ ಒಂದು ಕ್ಲಿನಿಕ್ಕಲ್ಲೇ ಅವರು ಒಬ್ಬ ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ ಅಂತಂದರೆ ಅವರು 700 ಪೇಷಂಟ್ಸನ್ನು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಅಂದರೆ ಒಟ್ಟಾರೆ ಆಕೆ ಜವಾಬ್ದಾರಿ ಅಥವಾ ಆತನ ಜವಾಬ್ದಾರಿ ಆ 700 ಪೇಷಂಟ್ಸ್ ಮಾತ್ರ. ಸೊ ಹಾಗಾಗಿ ಫಸ್ಟ್ ಇಟ್ ಫ್ಯಾಮಿಲಿ ಡಾಕ್ಟರ್ ಇರೋದ್ರಿಂದ ಇದು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಯಾವುದೇ ಒಂದು ಡಿವೈಡ್ ಇಲ್ದಿರ ಅವರು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಈ ಕ್ಲಿನಿಕ್ಸನ್ನು ಮತ್ತು ಪಾಲಿಕ್ಲಿನಿಕ್ಸನ್ನು, ಮೆಟರ್ನಿಟಿ ಸರ್ವಿಸಸ್ಸು ಮತ್ತು ಇನ್ಫ್ಯಾಂಟ್ ಇದು ಚೈಲ್ಡ್ ಸರ್ವಿಸಸ್ಸು ಇದೆಲ್ಲ. ಈ ನೀವು ಸಾಮಾಜಿಕ ಮತ್ತು ಆರ್ಥಿಕ ಪ್ರಶ್ನೆ ಕೇಳಿದಾಗ ಅಥವಾ ರಾಜಕೀಯ ಪ್ರಶ್ನೆ ಕೇಳಿದಾಗ ಈ ಕ್ಯೂಬಾ ಈಗ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತ ಏನು ನಾವು ಕರಿತೀವಿ, ಶಿಶು ಮರಣ ಆಗ್ತಕ್ಕಂಥದ್ದು, ಅದು ಅತ್ಯಂತ ಕಡಿಮೆ ಇತ್ತು. 2025 ಕೂಡ ಬಹಳ ಕಡಿಮೆ ಇತ್ತು. 4/1000 ಲೈವ್ ಬರ್ತ್ಸ್ ಅಂತ ಇದೆ. ನಮ್ಮ ದೇಶದ್ದು 25/1000 ಲೈವ್ ಬರ್ತ್, ಗ್ರಾಮೀಣ ಭಾಗದಲ್ಲಿ 28/1000 ಲೈವ್ ಬರ್ತ್, ನಗರ ಪ್ರದೇಶಗಳಲ್ಲಿ 18 ಇದೆ. 1,000 ಜೀವಂತ ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ 18 ಮಕ್ಕಳು ಸಾವಾಗ್ತಾರೆ ಅಂತಕ್ಕಂಥದ್ದು. 1,000 ಜೀವಂತ ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ 28 ಮಕ್ಕಳು ಗ್ರಾಮೀಣ ಭಾಗದಲ್ಲಿ. ಅದು ಭಾರತದ್ದು. ಅಮೇರಿಕಾದು 5.2 ಏನೋ ಇದೆ. ಕ್ಯೂಬಾದು 4 ಇತ್ತು. ಈ 2025 ದಿಗ್ಬಂಧನ ಆದಮೇಲೆ ಈಗ ಅದು 9 per 1000 ಲೈವ್ ಬರ್ತ್ಸ್. ಅರ್ಥ ಆಯ್ತಲ್ಲ? ಅಂದರೆ ಆ ದಿಗ್ಬಂಧನದ ಕಾರಣವಾಗಿ ಯಾಕೆ ಅವರು ಮುಂಚೆ ಅದನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಇದೊಂದೇ ಒಂದು ಅಂಶ, ಮೆಟರ್ನಿಟಿ ಲೀವ್. ಈಗ ಮೆಟರ್ನಿಟಿ ಲೀವು ಕ್ಯೂಬಾದಲ್ಲಿ ಆಗಿರುತ್ತೆ ಅಂದರೆ 34ನೇ ವಾರ, ಅಂದರೆ ಗರ್ಭಿಣಿ ಆದಮೇಲೆ ಅವರು 34ನೇ ವಾರದಿಂದ ಪ್ರಾರಂಭ ಆಗಿ ಇಡೀ ವರ್ಷ, ಆಮೇಲೆ 1 ವರ್ಷ ಡೆಲಿವರಿ ಆದಮೇಲೆ ಮಗು ಹುಟ್ಟಿದ ಮೇಲೆ ಮತ್ತೆ 1 ವರ್ಷಗಳ ಕಾಲ ಅವರಿಗೆ ಪೇಯ್ಡ್ ಮೆಟರ್ನಿಟಿ ಲೀವ್ ಇರ್ತದೆ. ಅವ್ರ ಉದ್ಯೋಗನೂ ಕಳ್ಕೊಳ್ಳಲ್ಲ, ಅವ್ರ ಸಂಬಳನೂ ಸಿಗ್ತಾ ಇರ್ತದೆ. ಸೊ ಹಾಗಾಗಿ ಅವರು ಬ್ರೆಸ್ಟ್ ಫೀಡಿಂಗ್ ಆಗಿರ್ಬೋದು, ಆ ಮಗು ಆರೈಕೆ ಆಗಿರ್ಬೋದು, ಇಮ್ಯುನೈಸೇಷನ್ ಆಗಿರ್ಬೋದು, ಆ ಮಗುವನ್ನು ನಿಮಗೆ ಕ್ಯೂಬಾದಲ್ಲಿ ಸಿವಿಯರ್ ಮಾಲ್ ನ್ಯೂಟ್ರಿಷನ್ ಇನ್ ಚಿಲ್ಡ್ರನ್ ಇಲ್ಲ. ಅದನ್ನು ಆರೈಕೆ ಮಾಡಲಿಕ್ಕೆ ತಾಯಿಗೆ ಒಂದು ಸಾಕಷ್ಟು ಸಮಯವನ್ನು ಅವರು ಕೊಟ್ಟಿದ್ದಾರೆ. US ಅಲ್ಲಿ ಹೆಂಗಿದೆ, US ಫೆಡರಲ್ ಲಾ ಅಲ್ಲಿ ಮೆಟರ್ನಿಟಿ ಲೀವೇ ಇಲ್ಲ. ಅವರು ಫ್ಯಾಮಿಲಿ ಆ್ಯಂಡ್ ಇರೋದೇನೋ ಲೀವ್ನ ಅಡಿಯಲ್ಲಿ ಅವರು 12 ವಾರ ಏನೋ ಅಷ್ಟೇ ತೊಗೊಳಕ್ಕೆ ಸಾಧ್ಯ ಇದೆ ಲೀವ್ಸು. ಅದು ಏನು ನಾನ್ ಪೇಯ್ಡ್, ಪೇಮೆಂಟ್ ಇರೋದಿಲ್ಲ, ಅವರಿಗೆ ಜಾಬ್ನ ಖಾತ್ರಿ ಇರ್ತದೆ. ಭಾರತ ದೇಶದಲ್ಲಿ 6 ತಿಂಗಳೇನೋ ಇದೆ. ಸೊ ಈ ರೀತಿ ಅಂದರೆ ಅವರು ಯಾವುದಕ್ಕೆ ಆದ್ಯತೆಯನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಆರೋಗ್ಯ ವ್ಯವಸ್ಥೆ ಕೂಡ ನಿರ್ಮಾಣ ಆಗಿದೆ. ಇವತ್ತಿಗೂ ಕೂಡ ಅದು ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠವಾದಂತಹ ಆರೋಗ್ಯ ಸೇವೆಯನ್ನು ಅವರು ಹೊಂದಿದ್ದಾರೆ. ಒಂದೇ ಒಂದು ನಿಮಿಷದಲ್ಲಿ ಹೇಳಬೇಕು ಅಂತಂದರೆ ಅಲ್ಲಿ ಬೆಡ್ಸ್ ಟು ಪಾಪ್ಯುಲೇಷನ್ ರೇಷಿಯೋ 5.2 ಹಾಸಿಗೆಗಳು ಪ್ರತಿ 1000 ಜನಸಂಖ್ಯೆಗೆ ಇದೆ. ಭಾರತ ದೇಶದ್ದು ನೀವು ಕಂಪೇರ್ ಮಾಡಿದ್ರೆ ಅದೆಲ್ಲ ಪಬ್ಲಿಕ್ ಫ್ರೀ, ಎಲ್ಲ ಗೌರ್ಮೆಂಟ್ ಕ್ಯೂಬಾದಲ್ಲಿರ್ತಕ್ಕಂಥದ್ದು. ಭಾರತ ದೇಶದ ಪಬ್ಲಿಕ್ ನೀವು ತೊಗೊಂಡ್ರೆ ಅಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ಬೆಡ್ಸ್ ಮಾತ್ರ ತೊಗೊಂಡ್ರೆ 0.6 ಬೆಡ್ಸ್ ಪರ್ 1000 ಪಾಪ್ಯುಲೇಷನ್. 5.2 ಅಲ್ಲಿ 0.6 ಅಲ್ಲಿ. ಟೋಟಲ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ತೊಗೊಂಡ್ರೆ 1.3 ಬೆಡ್ಸ್ ಪರ್ 1000 ಪಾಪ್ಯುಲೇಷನ್. ಅಮೆರಿಕಾದು ಕೂಡ 2.28 ಬೆಡ್ಸ್ ಪರ್ ಪಾಪ್ಯುಲೇಷನ್. ಅಮೆರಿಕಾದಲ್ಲಿ ಎಲ್ಲ ಇನ್ಶೂರೆನ್ಸ್ ಬೇಸ್ಡೇ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಸೊ ಹಾಗಾಗಿ ನಮ್ಮ ಡಾಕ್ಟರ್ಸ್ ಪಾಪ್ಯುಲೇಷನ್ ರೇಷಿಯೋ ಇವತ್ತು ಭಾರತ ದೇಶದಲ್ಲಿ 1.2 ಡಾಕ್ಟರ್ಸ್ ಪರ್ 1000 ಪಾಪ್ಯುಲೇಷನ್ ಇದೆ. ನರ್ಸಸ್ಸು 2.23 ನರ್ಸಸ್ ಪರ್ 1000 ಪಾಪ್ಯುಲೇಷನ್ ಇದೆ. ಅದೇ ಕ್ಯೂಬಾದಲ್ಲಿ 9 ಡಾಕ್ಟರ್ ಪರ್ 1000 ಪಾಪ್ಯುಲೇಷನ್, 9 ನರ್ಸ್ ಪರ್ 1000 ಪಾಪ್ಯುಲೇಷನ್. ಹಾಗೆ ಅವರು ಆರೋಗ್ಯ ವ್ಯವಸ್ಥೆಯನ್ನು ಬಹಳ ಏನಂತಾರೆ ಅದನ್ನು, ಎಲ್ಲಿ ನಾವು ಕೆಲಸ ಮಾಡಿದ್ರೆ ಕಾಯಿಲೆ ಬರೆದಿರ ನಾವು ನೋಡ್ಕೋಬೋದು ಅಂತಕ್ಕಂಥ ರೀತಿಯಲ್ಲೇ ಅವರು ಡೆವಲಪ್ ಮಾಡಿದ್ದಾರೆ. ಆರೋಗ್ಯ ಹೆಲ್ತ್ ಕೇರ್ ಸ್ಟ್ರಕ್ಚರನ್ನು ಡೆವಲಪ್ ಮಾಡಿದ್ದಾರೆ. ಬಟ್ US ಎಂಬಾರ್ಗೋ, ಅವರಿಗೆ ರಿಸೋರ್ಸಸ್ ಕಡಿಮೆ ಇದೆ, ಅವ್ರ ದೇಶದಲ್ಲಿ ನೈಸರ್ಗಿಕ ಸಂಪತ್ತು ನಮಗಿದ್ದಂಗಿಲ್ಲ, ಕಡಿಮೆ ಇದೆ. ಸೊ ಹಾಗಾಗಿ ಅಲ್ಲಿ ಅವರು ಈಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಗುರುಶಾಂತ್ ಅವರೇ, ಕ್ಯೂಬಾದೊಳಗಡೆ ಆರೋಗ್ಯದ ಹಕ್ಕು ಯಾವ ರೀತಿ ಜಾರಿಯಾಗಿದೆ ಅನ್ನೋಂಥದ್ದನ್ನು ಡಾಕ್ಟರ್ ಅನಿಲ್ ಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಆಧಾರದ ಮೇಲೆ ಸ್ಪಷ್ಟವಾದಂಥ ಒಂದು ಚಿತ್ರಣ ಸಿಗುತ್ತೆ.
ಯು ಎಸ್ನ ದಿಗ್ಬಂಧನ ಈಗಲೂ ಕೂಡ ಕ್ಯೂಬಾಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಸಿಗ್ತದೆ. ಅದರಲ್ಲೂ ಆರ್ಥಿಕವಾಗಿ ದೊಡ್ಡ ಪೆಟ್ಟನ್ನು ಕ್ಯೂಬಾ ಮೊದಲಿಂದನೂ ತಿಂತಾ ಇದೆ, ಈಗಲೂ ಕೂಡ ತಿಂತಾ ಇದೆ. ಸೊ ಇದೆಲ್ಲವನ್ನು ಮೀರಿ ನಿಲ್ಲಬೇಕಾದ್ರೆ ಒಂದು ನೀತಿ ಅನ್ನುವಂಥದ್ದು ಬೇಕು. ಸೊ ಕ್ಯೂಬಾ ಯಾವ ನೀತಿಯನ್ನು ಅನುಸರಿಸ್ಕೊಂಡು ಬಂತು ಮತ್ತು ಈ ಸಾಧನೆಗಳನ್ನು ಹೆಂಗೆ ಕಾಪಾಡ್ಕೊಂಡು ಬರ್ತಾ ಇದೆ ಅಂತ? ಒಂದು ಈ ಆರೋಗ್ಯದ ವ್ಯವಸ್ಥೆ ಇದು ನೋಡುವಾಗ ನಾವು ಕ್ಯೂಬಾಕ್ಕೆ ಅಲ್ಲಿ ಹೋದಾಗ ನಮ್ಮನ್ನು ಪ್ರತಿನಿಧಿಗಳನ್ನು ಮನೆಗಳಲ್ಲಿ ಉಳಿಸಿದರು. ನಾನು ಇದ್ದದ್ದು ಇಬ್ಬರು ಡಾಕ್ಟರ್ಗಳು, ಗಂಡ ಹೆಂಡತಿ ಇಬ್ಬರೂ ಕೂಡ ಡಾಕ್ಟರ್ ಹೆಕ್ತೋರ್ ಮತ್ತು ಡಾಕ್ಟರ್ ಇಲಿಯಾನಾ ಅಂತ. ಅದೊಂದು ಭಾಳ ಬ್ಯೂಟಿಫುಲ್ ಕಾಂಬಿನೇಷನ್. ಅದು ಹೆಂಗೆ ಅಂದರೆ ಅಲ್ಲಿಯ ನಮ್ಮ ಎಥನಿಕ್ ಇದೇನಿದೆ, ಜನಾಂಗೀಯ ಒಂದು ಸಾಮರಸ್ಯ ಮತ್ತು ಆ ಸಮಾನತೆಯ ಇದನ್ನು ಕೂಡ ಅವರ ಮೂಲಕ ನೋಡ್ಬೋದಾದ್ದು. ಅಲ್ಲಿ ಹೆಕ್ತೋರ್ ಏನಿದ್ದಾರೆ ಅವರು ಆಫ್ರಿಕನ್ ರೇಸ್, ಇಲಿಯಾನಾ ಅವರು ಸ್ಪ್ಯಾನಿಷ್. ಅವರ ಇಬ್ಬರೂ ಕೂಡ ಬೇರೆ ಬೇರೆ ಇವರುಗಳು. ಆದರೆ ಅಲ್ಲಿ ಅವರಿಬ್ಬರ ನಡುವಿನಲ್ಲಿ ಅದು ಇಡೀ ಕ್ಯೂಬಾದ ಒಳಗಡೆಯಲ್ಲಿನೇ ಆ ಥರದ ಒಂದು ಸಮಾನತೆ ಮತ್ತು ಸಾಮರಸ್ಯದ ಸಂಬಂಧಗಳು ಇದ್ದಾವೆ ಅನ್ನೋಂಥದ್ದು. ಮತ್ತು ನಾನು ಕ್ಯೂಬಾದ ಇದರಲ್ಲಿ ಅವರ ಮನೆಯಲ್ಲಿರುವಾಗ ಅವರ ಮನೆಗೆ ಒಬ್ಬ ಡಾಕ್ಟ್ರು ಬಂದರು. ಆವಾಗ ನನ್ನ ಇದನ್ನೆಲ್ಲ ರೆಕಾರ್ಡ್ಸ್ಗಳನ್ನು ತೋರಿಸಿ ನಾನೆಲ್ಲ ಇದನ್ನು ಮಾಡಿದೆ. ಅವರೆಲ್ಲದನ್ನು ಚೆಕಪ್ ಮಾಡಿದರು, ಎಲ್ಲ ಹೇಳಿದರು. ಆಮೇಲೆ ಗೊತ್ತಾಯಿತು ಅವರು ಫಿಡೆಲ್ ಕ್ಯಾಸ್ಟ್ರೋ ಅವರಿಗೆ ಆ ಒಂದು ಹೆಲ್ತಿನ ಒಂದು ಟೀಮ್ನಲ್ಲಿ ಅವರು ಇದ್ದಾರೆ, ಪ್ರೆಸಿಡೆಂಟಿನ ಟೀಮ್ನಲ್ಲಿ ಇದ್ದಾರೆ ಅಂತ ಅನ್ನುವಂಥದ್ದು. ಮತ್ತು ಅಲ್ಲಿ ನೋಡುವಾಗಲೂ ಕೂಡ ಅಲ್ಲಿ ಪ್ರತಿ ಮನೆಗೂ ಕೂಡ ವೈದ್ಯರೇ ಬರ್ತಾರೆ. ಅಲ್ಲಿ ವೈದ್ಯರೇ ಬಂದು ನೋಡ್ಕೊಂಡು ಹೋಗ್ತಾರೆ. ಒಂದು ವೇಳೆ ಅಲ್ಲಿ ಪ್ರೆಗ್ನೆಂಟ್ ಅಂದರೆ ಗರ್ಭಿಣಿ ಮಹಿಳೆ ಇದ್ದರೆ ಅದನ್ನು ಒಂದು ರೆಗ್ಯುಲರ್ ಆಗಿ ಪ್ರತಿ ದಿವಸವೂ ಕೂಡ ಅಲ್ಲಿಗೆ ವಿಸಿಟ್ ಮಾಡೋವಂಥದ್ದು, ಅವ್ರನ್ನ ಚೆಕಪ್ ಮಾಡೋದು, ಅಥವಾ ಯಾವುದೇ ಒಂದು ಸಣ್ಣ ಪುಟ್ಟ ಕಾಯಿಲೆಗಳಿದ್ದಾವೆ ಅಂತಂದರೆ ಐಡೆಂಟಿಫೈ ಮಾಡಿದರೆ ಸಾಕು, ಆ ಇಡೀ ಆ ಸ್ಟ್ರೀಟಿನ ಇದರಲ್ಲಿ ಅವರೆಲ್ಲ ಬರೋದು, ಭೇಟಿ ಮಾಡೋದು, ಎಲ್ಲ ಟ್ರೀಟ್ಮೆಂಟ್ ಕೊಡೋದು, ಈ ಥರದಲ್ಲೆಲ್ಲ ಅದು ಅಂದರೆ ಸ್ಟೆಪ್ ಬೈ ಸ್ಟೆಪ್ಪನ್ನು ಕೂಡ ಅದನ್ನು ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆವರೆಗೂ ಕೂಡ ಡಾಕ್ಟ್ರ್ ಹೇಳಿದಂಥ ರೀತಿಯಲ್ಲಿ ಅದು ಒಂದು ಆ ಪ್ರದೇಶದಲ್ಲಿ ಇರುತ್ತೆ. ಪಾಲಿಕ್ಲಿನಿಕ್ ಇರ್ತವೆ, ಆಮೇಲೆ ಸಣ್ಣ ಕಮ್ಯುನಿಟಿ ಹೆಲ್ತ್ ಇವುಗಳೆಲ್ಲ ಇರ್ತದೆ. ಆ ರೀತಿಯಲ್ಲಿದೆ. ಅಂದರೆ ಮೇನಾಗಿ ಕ್ಯೂಬಾ ಒಂದು ಈ ಆರೋಗ್ಯ ಕ್ಷೇತ್ರದ ಇದನ್ನು ಆದ್ಯತೆಯಾಗಿ ಪರಿಗಣಿಸಿರುವಂಥ ವಿಷಯದಲ್ಲಿ ಅದು ನಾನು ಆಗಲೇ ಹೇಳಿದೆ, ಅವರು ಹೆಲ್ತ್ ಮತ್ತು ಎಜುಕೇಷನ್ ಏನಿದೆ ಎಲ್ಲವನ್ನೂ ಕೂಡ ಜನರಿಗೆ ಉಚಿತವಾಗಿ ಎಲ್ಲರಿಗೂ ಕೂಡ ಸಿಗಬೇಕು ಅನ್ನುವಂಥದ್ದು ಒಂದು ಮುಖ್ಯವಾದಂಥ ಒಂದು ಪಾಲಿಸಿ. ಆ ದೃಷ್ಟಿಯಲ್ಲಿ ಕ್ಯೂಬಾದ ಸರ್ಕಾರ ಅದು ಯಾಕೆಂದರೆ ಅದೊಂದು ಸಮಾಜವಾದಿ ಹಾದಿಯಲ್ಲಿ ನಡೀತಾ ಇರುವಂತಹ ಒಂದು ಸರ್ಕಾರವಾಗಿ ಅದು ಅದರ ಆದ್ಯತೆಯಾಗಿ ತಗೊಂಡು ಅದಕ್ಕೆ ತಕ್ಕದಾದಂಥ ನೀತಿಗಳನ್ನು ಅದು ರೂಪಿಸಿಕೊಂಡು ಕೆಲಸ ಮಾಡ್ತಾಯಿದೆ. ಎಷ್ಟೆಲ್ಲ ಕಷ್ಟಗಳು ಬಂದ್ರೂ ಕೂಡ ಈಗಲೂ ಕೂಡ ಇಷ್ಟೆಲ್ಲದರ ನಡುವಿನಲ್ಲೂ ಕೂಡ ಅವರು 9% ಅವರ ಬಡ್ಜೆಟ್ಟಿನಲ್ಲಿ ಹೆಲ್ತ್ಗೆ ಇಟ್ಟಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ಅವರ ಅಲ್ಲಿಯ ವೈದ್ಯರು ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅವರ ಅಂತಾರಾಷ್ಟ್ರೀಯತೆಯ ದೃಷ್ಟಿಯಿಂದ ಅವರು ಸೇವೆಯನ್ನು ಕೂಡ ಸಲ್ಲಿಸುವಂಥವ್ರುಗಳು ಇದ್ದಿದ್ದಾರೆ ಅಂತನ್ನುವಂಥದ್ದು. ಸೊ ಹೀಗಾಗಿ ಅದೊಂದು ಸಮಾಜವಾದಿ ನೀತಿಯನ್ನು ಅಪ್ಪಿಕೊಂಡಿರುವಂಥ ಕಾರಣದಿಂದ ಮತ್ತು ಅದಕ್ಕೆ ಯಾವುದೇ ರೀತಿಯಿಂದನೂ ಕೂಡ ವ್ಯತಿರಿಕ್ತ ಆಗಲಾರದಂತೆ ನೋಡಿಕೊಳ್ಳಬೇಕನ್ನುವಂಥ ಆದ್ಯತೆಯ ಇದರಲ್ಲಿ ಕ್ಯೂಬಾ ಇವತ್ತು ಆ ಆರೋಗ್ಯದ ಇದನ್ನು ಉಳಿಸಿಕೊಂಡು ಬಂದಿದೆ ಅಂತ ಅನ್ನೋದು. ಮತ್ತು ಅವರದೇ ಆದಂತಹ ಅನೇಕ ಸಂಶೋಧನೆಗಳಿದ್ದಾವೆ. ಯಾವುದು ಈ ಜೀವ ತಂತ್ರಜ್ಞಾನ ತಳಿಗಳ ಇದರಲ್ಲಿದೆ, ಬಯೋಟೆಕ್ ಇದರ ಒಳಗಡೆಯಲ್ಲಿ ನಾವಲ್ಲಿಗೆ ಹೋದಾಗ ಸಾಕಷ್ಟು ಅಲ್ಲಿ ಹೇಳ್ತಾ ಇದ್ದಾರೆ ಅದನ್ನು ಅನೇಕ ಕ್ಷೇತ್ರಗಳಲ್ಲಿ. ಈವನ್ ಕ್ಯಾನ್ಸರಿಗೂ ಕೂಡ ಒಂದು ಟ್ರೀಟ್ಮೆಂಟನ್ನು ಕೊಡ್ಬೋದಾದಂಥ ಒಂದು ಇವುಗಳನ್ನು ಕೂಡ ನಾವು ಕಂಡುಕೊಂಡಿದ್ದೀವಿ ಅಂತ ಅನ್ನುವಂಥದ್ದು. ಬೇರೆ ಬೇರೆ ಡಿಸೀಸಸ್ಗಳಿಗೆ ಈಗ ಮೊನ್ನೆ ಕೋವಿಡ್ ಇದು ಬಂದಾಗಲೂ ಕೂಡ ಅವರು ಭಾಳ ಒಂದು ಚೀನಾಕ್ಕೂ ಕೂಡ ಅವರು ಅವರ ಲಸಿಕೆ ಇವುಗಳನ್ನು ಕಳಿಸಿದಂಥದ್ದು. ಈ ರೀತಿಯಲ್ಲಿ ಭಾಳ ಒಂದು ಅಚೀವ್ಮೆಂಟ್ ಇದೆ. ಆದರೆ ಈಗಿನ ದಿಗ್ಬಂಧನದ ಕಾರಣದಿಂದ ಅಲ್ಲಿ ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ಮಟೀರಿಯಲಿನ ಕೊರತೆ ಇದೆ, ನಂತರದಲ್ಲಿ ವಿದ್ಯುತ್ತಿನ ಕೊರತೆಗಳು, ಇವೆಲ್ಲವುಗಳಿಂದ ನಿಜಕ್ಕೂ ಕೂಡ ಕ್ಯೂಬಾ ಸಾಕಷ್ಟು ಒಂದು ಕಷ್ಟವನ್ನು ಎದುರಿಸ್ತಾ ಇದೆ ಅಂತ. ಡಾಕ್ಟರ್ ಅನಿಲ್ ಅವರೇ, ಕ್ಯೂಬಾ ಬರೀ ಅಂದರೆ ಅಲ್ಲಿ ಆರೋಗ್ಯ ವ್ಯವಸ್ಥೆ ಆ ಕ್ಷೇತ್ರದ ಅಥವಾ ದೇಶದ ಜನರಿಗೆ ಅಷ್ಟೇ ಸಿಗದೆ ಬೇರೆ ಜನರಿಗೂ ಕೂಡ ಅದು ಕೊಡುವಂಥ ಕೆಲಸವನ್ನು ಮಾಡ್ಕೊಂಡ್ಬಂದಿದೆ. ಎಲ್ಲಾದರೂ ವೈಪರೀತ್ಯ ಆದರೆ, ಏನಾದರೂ ಸಂಕಷ್ಟಗಳು ಎದುರಾದಾಗ ಕ್ಯೂಬಾದ ವೈದ್ಯರು ಬೇರೆ ಕಡೆಗಳಲ್ಲಿ ಹೋಗಿ ಸೇವೆಯನ್ನು ಕೊಟ್ಟು ಬಂದಿರುವಂಥದ್ದನ್ನ ನಾವು ಗಮನಿಸಿದ್ದೀವಿ.
ಬಹುಶಃ ಇದು ಮತ್ತು ಕ್ಯೂಬಾ ಯು ಎಸ್ ಸೇರ್ತಾ ಇರತಕ್ಕಂಥ ದಿಗ್ಬಂಧನವನ್ನು ಮೀರಿ ಬೆಳೀತಾ ಇರುವಂಥದ್ದು. ಇವೆಲ್ಲ ಕಾರಣದಿಂದಾಗಿ ಏನೋ ಗೊತ್ತಿಲ್ಲ, ಈಗ ಒಂದು ಹೊಸ ಚರ್ಚೆ ಹುಟ್ಕೊಂಡಿದೆ. ಹೇಗಾದರೂ ಮಾಡಿ ಕ್ಯೂಬಾವನ್ನು ಮುಗಿಸ್ಬಿಡಬೇಕು ಅಂತೇಳಿ ಯು ಎಸ್ ತುದಿಗಾಲ ಮೇಲೆ ನಿಂತಿದೆ. ಸೊ ಇದನ್ನು ಗಮನಿಸ್ತಾ ಇದ್ದರೆ ಕ್ಯೂಬಾಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರುವ ಸಾಧ್ಯತೆಗಳಿದ್ದಾವೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಮುಂದೆ ಯಾವ ರೀತಿ ಸವಾಲುಗಳು ಬರ್ಬೋದು, ಕ್ಯೂಬಾ ಇದನ್ನು ಯಾವ ರೀತಿ ಮೆಟ್ಟಿ ನಿಲ್ಬೋದು ಅಂತ? ಕ್ಯೂಬಾದ ಒಂದು ಬಹಳ ಪ್ರಮುಖವಾದಂತಹ ಬೇರೆ ದೇಶಗಳಿಗೆ ಯಾವುದೇ ದೇಶ ಆ ರೀತಿ ಇಲ್ಲ. ಇವರು ಕೊಟ್ಟಷ್ಟು ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತು ಎಸ್ಪೆಷಲಿ ಡಾಕ್ಟರ್ಸು ಮತ್ತು ನರ್ಸಸ್ಸನ್ನು ಮತ್ತು ಹೆಲ್ತ್ ಕೇರ್ ಪ್ರೊಫೆಷ್ನಲ್ಸನ್ನು ಎಲ್ಲಿ ಅವರಿಗೆ ತೊಂದರೆ ಇದೆಯೋ, ಎಲ್ಲಿ ಆ ಸೇವೆಗಳ ಲಭ್ಯ ಇಲ್ಲವೋ ಅಲ್ಲಿಗೆ ಬ್ರಿಗೇಡ್ಸ್ ಮಾಡಿ ಅಲ್ಲಿಗೆ ಕಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಅವರು ಈ ಇಂಟರ್ನ್ಯಾಷನಲ್ ಸಾಲಿಡ್ಯಾರಿಟಿ, ಅಂತಾರಾಷ್ಟ್ರೀಯ ಸೌಹಾರ್ದತೆಯ ಭಾಗವಾಗಿ ಅವರು ಅದನ್ನು ಹಮ್ಮಿಕೊಂಡು ಬಂದಿದ್ದಾರೆ. ಅದು ಈ ಕೆಲಸ ಅವರು ಇನ್ಫ್ಯಾಕ್ಟ್ ಈ 1961 ಅವ್ರಿಗೇನು ಒಂದು ನ್ಯಾಷನಲ್ ಹೆಲ್ತ್ ಮಿಷನ್ ಅಂತೇಳಿ ಏನು ಮಾಡಿದ್ರಲ್ಲ, ಅದಕ್ಕೂ ಮುಂಚೆನೇ ಅವರು ಮಾಡಿದ್ದಾರೆ. 1960ರಲ್ಲಿ ಚಿಲಿಯಲ್ಲಿ ಒಂದು ಭೂಕಂಪ ಆದಾಗ ಅಲ್ಲಿಗೆ ಕಳಿಸ್ತಾರೆ. ಅಷ್ಟೊತ್ತಿಗಾಗಲೇ ದಿಗ್ಬಂಧನ ಹೇರಿರ್ತಾರೆ. ಆಮೇಲೆ 1963ರಲ್ಲಿ ಅವರು ಫಸ್ಟ್ ಮೆಡಿಕಲ್ ಬ್ರಿಗೇಡ್ ಅಂತೇಳಿ ಮಾಡಿ ಒಂದು 55 ಪ್ರೊಫೆಷನಲ್ಸ್ ಇರ್ತಕ್ಕಂಥವ್ರನ್ನ ಆಲ್ಜೀರಿಯಾ ಅಂತಕ್ಕಂಥ ಒಂದು ದೇಶಕ್ಕೆ ಆಗ್ತಾನೆ ಅದು ವಿಮೋಚನೆಯನ್ನು ಪಡೆದಿರ್ತದೆ. ಅವರಿಗೆ ಆರೋಗ್ಯ ವ್ಯವಸ್ಥೆನೇ ಸರಿಯಾಗಿರೋದಿಲ್ಲ. ಸೊ ಆ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಈ 55 ಒಂದು ಪ್ರೊಫೆಷನಲ್ಸ್ನ ತಂಡ ಅಲ್ಲಿ ಅವರು ಹೆಲ್ಪ್ ಮಾಡ್ತಾರೆ. ಇವರ ಈ ರೀತಿ ಒಂದು ಸಾಲಿಡಾರಿಟಿಯಲ್ಲಿ ಒಂದು 2-3 ಅಂಶಗಳು ಇದೆ. ಒಂದೇನಪ್ಪ ಅಂತಂದರೆ, ಅವರು ಲೋ ಇನ್ಕಮ್ ದೇಶಗಳಂತ ಏನಿದೆ, ಕಡಿಮೆ ಆದಾಯ ಇರತಕ್ಕಂತಹ ದೇಶಗಳಲ್ಲಿ ಅವ್ರೇನು ತಗೊಳ್ಳಲ್ಲ, ಅಲ್ಲಿ ಫ್ರೀ. ಒಂದು ಮಿಡ್ಲ್ ಇನ್ಕಮ್ ಕಂಟ್ರೀಸು ಮತ್ತು ಈ ನಡುವೆ ಅವರು ಕೋವಿಡ್ ಬಂದ ನಂತರ ಅವರು ಇಟಲಿ ಅಂತ ವೆಸ್ಟರ್ನ್ ಯುರೋಪಿಯನ್ ಕಂಟ್ರೀಸ್ಗೂ ಕೂಡ ಹೋಗಿದ್ದಾರೆ. ಇನ್ನು ಅಲ್ಲಿ ಸೇವೆನೂ ಮಾಡ್ತಾ ಇದ್ದಾರೆ. ಸೊ ಆಗ ಅದರ ಬದಲಾವಣೆ ಆಯಿತು. ಮಿಡ್ಲ್ ಇನ್ಕಮ್ ಕಂಟ್ರೀಸಲ್ಲಿ ಅವರು 1977ರಿಂದ ಈಚೆಗೆ ಅವ್ರೇನು ಮಾಡ್ತಾರೆ, ಒಂದು ಎಕ್ಸ್ಚೇಂಜ್ ಅಂತಂದರೆ, ಈಗ ಅವರು ಮೆಡಿಕಲ್ ಸರ್ವಿಸನ್ನು ಕೊಡ್ತಾರೆ, ಆ ದೇಶದಲ್ಲಿ ಆಯಿಲ್ ಇದ್ದರೆ ಇವ್ರಿಗೆ ಆಯಿಲನ್ನು ಕೊಡ್ಬೋದು. ಅಥವಾ ಪ್ರತಿ ಡಾಕ್ಟ್ರಿಗೆ ಇಷ್ಟು ಫೀಸು ಅಂತೇಳಿ, ಇಷ್ಟು ಸ್ಯಾಲ್ರಿ ಅಂತೇಳಿ ಪರ್ ಮಂತ್ ಏನು ಫಿಕ್ಸ್ ಮಾಡ್ತಾರೆ. ಅದರಲ್ಲಿ ಈಗ ಉದಾಹರಣೆಗೆ ಬ್ರೆಜಿಲ್ಗೆ ಇವರು ಹೋದಾಗ ಅವರಿಗೆ $3,000 ಒಂದು ತಿಂಗಳಿಗೆ ಒಬ್ಬ ಡಾಕ್ಟ್ರಿಗೆ ಕೊಟ್ಟರೆ, ಅದರಲ್ಲಿ $900 ಮಾತ್ರ ಡಾಕ್ಟ್ರಿಗೆ ಸಿಗ್ತಾಯಿತ್ತು. ಇನ್ನು $2,100 ಕ್ಯೂಬನ್ ಗೌರ್ಮೆಂಟ್ಗೆ ಅವರು ಕೊಡ್ತಾಯಿದ್ರು. ಇದು ಈ ರೀತಿ ಮಾಡ್ತಾ ಇರೋದನ್ನು ಈಗ ಅಮೆರಿಕ ಅಂತ ದೇಶ ಅದು ಏನಂತ ವ್ಯಾಖ್ಯಾನ ಮಾಡ್ತದೆ ಅಂತಂದರೆ, ಇದು ಹ್ಯೂಮನ್ ಟ್ರಾಫಿಕಿಂಗು ಅನ್ನೋ ಒಂದು ವ್ಯಾಖ್ಯಾನವನ್ನು ಅವರು ಆ ಒಂದು ಮನಸ್ಥಿತಿ ಅವ್ರು ಮಾತಾಡಿದ್ದಾರೆ. ಅವರು ಸೆನೆಟರ್ಸು ಎಲ್ಲ, ಅವರು ಸೆನೆಟ್ ಅಸೆಂಬ್ಲಿಯಲ್ಲೇ ಆ ರೀತಿ ಡಾಕ್ಟರ್ಸನ್ನು ಮತ್ತು ಹೆಲ್ತ್ ಕೇರ್ ಪ್ರೊಫೆಷನಲ್ಸನ್ನು ಟ್ರೈನ್ ಮಾಡಿ ಕಡಿಮೆ ಇದಕ್ಕೆ ಅಲ್ಲಿ ದುಡಿಸ್ಕೊಂಡು ಬೇರೆ ದೇಶಗಳಿಗೂ ಕೂಡ ಇದು ಕೊಡ್ತಾ ಇರ್ತಕ್ಕಂಥದ್ದು, ಇದು ಹ್ಯೂಮನ್ ಟ್ರಾಫಿಕಿಂಗ್ಗೆ, ಅದಕ್ಕೇನು ಕಡಿಮೆ ಆದಂತಲ್ಲ ಅನ್ನೋ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗೆ ನೋಡೋದಾದರೆ US ಅಲ್ಲಿರ್ತಕ್ಕಂತಹ ಈಗ ಏನಕ್ಕೆ ಹೋಗ್ತಾರೆ ಎಲ್ಲರೂ US ಜನತೆಗೆ ಸೇವೆ ಮಾಡೋಕ್ಕೆ ಅಲ್ಲಲ್ಲ, ಅವರು ಬಿಗ್ಗೆಸ್ಟ್ ಹ್ಯೂಮನ್ ಟ್ರಾಫಿಕರ್ಸ್. ಆ ರೀತಿ ನೋಡೋಕೆ ಹೋದರೆ ಏನಂದರೆ ಅವರು ಹಣ ಕೊಡ್ತಾ ಇದ್ದಾರೆ. ಇವರ ಈಗ ಡಾಕ್ಟರ್ಸಲ್ಲಿ ಅಥವಾ ಹೆಲ್ತ್ ಕೇರ್ ಪ್ರೊಫೆಷನಲ್ಸಲ್ಲಿ ನಾವು ಈಗ ವೈದ್ಯರಾಗಿ ಎಷ್ಟೋ ಜನರನ್ನು ಅಲ್ಲಿ ಇಂಟ್ರ್ಯಾಕ್ಟ್ ಮಾಡಿದಾಗ ಅವ್ರು ಯಾರೂ ಕೂಡ ಕ್ಯೂಬಾ ಬಿಟ್ಟು ಬೇರೆ ದೇಶಕ್ಕೆ ನಾವು ಬ್ರಿಗೇಡಲ್ಲಿ ಹೋಗಬೇಕು ಹಣಕ್ಕಾಗಿ ಅನ್ನೋ ಒಂದು ಭಾವನೆಯಲ್ಲಿ ಇಲ್ಲ. ಬಟ್ ಆದರೆ ಇವರು ಹೋದಾಗ ಅವ್ರಿಗೆ ಹೆಚ್ಚು ಇನ್ಕಮ್ ಬರ್ತದೆ ಅಂತಕ್ಕಂಥ ಒಂದು ಭಾವನೆಯೂ ಅವರಲ್ಲಿದೆ. ಸೊ ಇದೊಂದು ಸೇವೆನೂ ಆಗುತ್ತೆ, ನಮ್ಗೆ ಇನ್ಕಮ್ಮು ಬರ್ತದೆ ಅಂತ. ಸೊ ಈ ರೀತಿ ಮಾಡಿದಾಗ ಕ್ಯೂಬಾಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸರಾಸರಿ ಒಂದು ವರ್ಷಕ್ಕೆ ಈ ಹೆಲ್ತ್ ಕೇರನ್ನ ಅವರು ಈ ಥರ ಟೀಮ್ಸ್ ಮಾಡಿ ಬೇರೆ ಬೇರೆ ದೇಶಗಳಿಗೆ ಕಳಿಸೋದ್ರಿಂದ ಅಲ್ಲಿ ಅವಶ್ಯಕತೆ ಇದ್ರೇ ಕಳಿಸ್ತಾ ಇದ್ದಾರೆ, ಇಲ್ಲ ಅಂದರೆ ಇಲ್ಲ. ಸೊ ಹಂಗೆ ಮಾಡಿದಾಗ ಒಂದು ವರ್ಷಕ್ಕೆ $7 ಬಿಲಿಯನ್ ಅಷ್ಟು ಆದಾಯ ಕ್ಯೂಬಾಗಿದೆ ಈಗ. ಸೊ ಆ ರೀತಿ ಮತ್ತು ಇದು ಅನೇಕ ನೀವು ಆ ರೀತಿ ಅಂತಾರಾಷ್ಟ್ರೀಯ ಇದನ್ನು ಇದು ಇಲ್ಲಿವರೆಗೂ 1959ರಿಂದ 2020ವರೆಗೂ ನನಗೆ ಡೇಟಾ ಸಿಕ್ಕಿದೆ. ಸುಮಾರು 6 ಲಕ್ಷ ಇಂತಹ ಒಂದು ಮಿಷನ್ಸನ್ನು ಅವರು 158 ದೇಶಗಳಲ್ಲಿ ಮಾಡಿದ್ದಾರೆ. ಸುಮಾರು 3,26,000 ಆರೋಗ್ಯ ಸಿಬ್ಬಂದಿ ಅದರಲ್ಲಿ ಕೆಲಸ ಮಾಡಿದ್ದಾರೆ. ಇದು ಅವರು ನೋಡಿರ್ತಕ್ಕಂತಹ ಈ ಮೆಡಿಕಲ್ ಕನ್ಸಲ್ಟೇಷನ್ಸ್ ಇದೆಯಲ್ಲ, ಅಂದರೆ ಪೇಷಂಟ್ಸನ್ನು ಸುಮಾರು 2 ಬಿಲಿಯನ್ ಪೇಷಂಟ್ಸನ್ನು ನೋಡಿದ್ದಾರೆ ಈ ಥರ ಮಿಷನ್ಸಲ್ಲಿ. ಮತ್ತು 4.3 ಮಿಲಿಯನ್ ಅಂದರೆ 43 ದಶಲಕ್ಷ ಡೆಲಿವರಿಗಳನ್ನು ಮಾಡಿದ್ದಾರೆ.
14.5 ಮಿಲಿಯನ್ 14.5 ಮಿಲಿಯನ್ ಆಪರೇಷನ್ಗಳನ್ನು ಸರ್ಜರಿಗಳನ್ನು ಮಾಡಿದ್ದಾರೆ. ವ್ಯಾಕ್ಸಿನೇಷನ್ 12 ಮಿಲಿಯನ್ ಮಕ್ಕಳಿಗೆ ಮತ್ತು ತಾಯಂದಿರಿಗೆ ಅವರು ವ್ಯಾಕ್ಸಿನೇಷನ್ನ ಮಾಡಿದ್ದಾರೆ. ಅನೇಕ ಕಾರ್ಯಕ್ಕೆ ನೀವು ಹೇಳ್ತಾ ಹೋದರೆ ಅದು ಈಗ ಲ್ಯಾಟಿನ್ ಅಮೇರಿಕಾ, ಕ್ಯೂಬಾ ಮತ್ತು ಕೆರೇಬಿಯನ್ ಆ್ಯಂಡ್ ಆಫ್ರಿಕಾ ಈ ಮೂರೂ ಭಾಗದಲ್ಲಿ ಒಂದು ಕಾಂಪ್ರಹೆನ್ಸಿವ್ ಹೆಲ್ತ್ ಪ್ರೋಗ್ರಾಮ್ ಅಂತೇಳಿ ಮಾಡ್ತಾರೆ ಇವರ ಒಂದು ಇದರಲ್ಲಿ. ಸೊ ಅದು 1998ರಲ್ಲಿ ಬರ್ತಕ್ಕಂಥ ಹರಿಕೇನ್ ಮಿಚ್ ಅದಾದ ಮೇಲೆ ಇದನ್ನು ಪ್ರಾರಂಭ ಮಾಡ್ತಾರೆ. 3 ಅಂಶಗಳನ್ನು ಇಟ್ಕೊಂಡು ಮಾಡ್ತಾರೆ. ಒಂದು, ಯಾರು ಈ ಆರೋಗ್ಯ ಸಿಬ್ಬಂದಿ ಇದೆ ಅವರನ್ನು ಫ್ರೀಯಾಗಿ ನಾವು ಅಲ್ಲಿಗೆ ಕಳಿಸ್ಕೊಡ್ಬೇಕು ಅಂತಕ್ಕಂಥದ್ದೊಂದು. ಎರಡನೇದು, ಅವ್ರು 2 ವರ್ಷಗಳ ಕಾಲ ಅಲ್ಲಿರ್ತಾರೆ. ಅಷ್ಟರಲ್ಲಿ ಅಲ್ಲಿರ್ತಕ್ಕಂತಹ ಒಬ್ಬರನ್ನ ಟ್ರೈನ್ ಮಾಡಿ ಅವ್ರನ್ನ ರೀಪ್ಲೇಸ್ ಮಾಡ್ತಾರೆ ಅಂತಕ್ಕಂಥ ಒಂದು ಕಾನ್ಸೆಪ್ಟು. ಎರಡನೇದು, ಈ ಮೆಡಿಕಲ್ ಬ್ರಿಗೇಡ್ ಎಲ್ಲಿ ಕೆಲಸ ಮಾಡ್ತದಪ್ಪ ಅಂತಂದರೆ ಗ್ರಾಮೀಣ ಭಾಗದಲ್ಲಿ ಮತ್ತು ಎಲ್ಲಿ ಈ ಒಂದು ಆರೋಗ್ಯ ಸೇವೆ ಸಿಗೋದಿಲ್ವೋ ಅಲ್ಲಿ ಮಾತ್ರ ಅವರು ಕೆಲಸ ಮಾಡ್ತಾರೆ ಅಂತಕ್ಕಂಥ ಒಂದು ಅಂಶ. ಮೂರನೇದು, ಈ ಮೆಡಿಕಲ್ ಡಾಕ್ಟ್ರುಗಳನ್ನು, ನರ್ಸುಗಳನ್ನು ಮತ್ತು ಇತರೆ ಸಿಬ್ಬಂದಿಯನ್ನು ಟ್ರೈನ್ ಮಾಡಲಿಕ್ಕೆ ಲ್ಯಾಟಿನ್ ಅಮೇರಿಕನ್ ಸ್ಕೂಲ್ ಆಫ್ ಮೆಡಿಸಿನ್ ಅಂತೇಳಿ ಅವರು ಪ್ರಾರಂಭ ಮಾಡ್ತಾರೆ. 1998ರಲ್ಲಿ ಆ ಹರಿಕೇನ್ ಮಿಚ್ ಬರ್ತದೆ. 1999 ನವಂಬರ್ 15ನೇ ತಾರೀಕು ಈ ಲ್ಯಾಮ್ ಅಂತಕ್ಕಂಥ ಲ್ಯಾಟಿನ್ ಅಮೇರಿಕನ್ ಸ್ಕೂಲ್ ಆಫ್ ಮೆಡಿಸಿನ್ ಆಫ್ ಹವಾನಾ ಅಂತೇಳಿ ಅಲ್ಲಿ ಅವರು ಪ್ರಾರಂಭ ಮಾಡ್ತಾರೆ. ಇವತ್ತಿಗೆ ಲ್ಯಾಟಿನ್ ಅಮೇರಿಕನ್ ಸ್ಕೂಲಲ್ಲಿ 37,333 ಹೆಲ್ತ್ ಕೇರ್ ಪ್ರೊಫೆಷನಲ್ಸನ್ನು ತಯಾರು ಮಾಡಿದ್ದಾರೆ. 141 ವಿವಿಧ ದೇಶಗಳಿಂದ, ಅವ್ರ ದೇಶದವರಲ್ಲ, ಬೇರೆ ಬೇರೆ ದೇಶಗಳಿಂದ 141 ದೇಶಗಳಿಂದ ಅಲ್ಲಿಗೆ ಬಂದು 37,333 ಟ್ರೈನಿಗಳು. ಅದರಲ್ಲಿ 96% ಶೇಕಡ 96ರಷ್ಟು ವೈದ್ಯರೇ ಇದ್ದಾರೆ. ಮುಖ್ಯವಾಗಿ ಈ ಚೆರ್ನೋಬಿಲ್ ನ್ಯೂಕ್ಲಿಯರ್ ಡಿಸಾಸ್ಟರ್ ಏನಾಗುತ್ತೆ 1986ರಲ್ಲಿ, ಅಲ್ಲಿ ಆ ನ್ಯೂಕ್ಲಿಯರ್ ಎನರ್ಜಿಯಿಂದ ಕಾಯಿಲೆಗೆ ಗುರಿಯಾದಂತಹ ಮಕ್ಕಳಲ್ಲಿ ಸುಮಾರು 26,000 5 ವರ್ಷದಿಂದ 15 ವರ್ಷದ ಒಳಗಿನ ಮಕ್ಕಳು ಕ್ಯೂಬಾದಲ್ಲಿ ಉಚಿತ ಚಿಕಿತ್ಸೆಯನ್ನು ಪಡಿತಾರೆ. ಇದು ಯಾವಾಗ? 1986ರಲ್ಲಿ ಈ ದಿಗ್ಬಂಧನ ಅವ್ರ ಮೇಲೆ ಇದ್ದಾಗಲೇ. ಅವ್ರನ್ನ ನಿಮಗೆ ದಿಗ್ಬಂಧನ ಇದೆಯಲ್ಲ, ನೀವು ಹೆಂಗೆ ಅಂದರೆ ಅವ್ರು ಏನು ಹೇಳ್ತಾರೆ ಅಂತಂದರೆ, ಕ್ಯೂಬನ್ಸ್ ನೀವು ಯಾರನ್ನೇ ಮಾತಾಡಿದ್ರು, ನಮ್ಮ ಹತ್ರ ಹೆಚ್ಚಿರೋದನ್ನು ನಾವು ಕೊಡ್ತಾ ಇಲ್ಲ, ನಮ್ಮ ಹತ್ರ ಏನಿದೆ ಅದನ್ನು ನಾವು ಹಂಚ್ಕೊಳ್ತಾ ಇದ್ದೀವಿ. ಈ ಕಾನ್ಸೆಪ್ಟಲ್ಲಿ ಕ್ಯೂಬಾ ಅದು ತನ್ನ ಒಂದು ಅವರ ಆಗಲೇ ಸರ್ ಹೇಳ್ದಂಗೆ ಅವರ ಒಂದು ಜೀವನ ವಿಧಾನ, ಅವರ ಒಂದು ಸಂಸ್ಕೃತಿ, ಅವರ ಒಂದು ಸಾಮಾಜಿಕ ಪದ್ಧತಿಗಳು, ಅವರ ಕುಟುಂಬ ಮೌಲ್ಯಗಳು ಇವುದರಲ್ಲಿ ಅದು ಆಲ್ರೆಡಿ ಅಡಗಿದೆ. ಅವ್ರು ಯಾವುದೇ ಕಾರಣಕ್ಕೂ ಕ್ರಾಂತಿಯನ್ನು ಮಾತ್ರ ನಾವು ರಕ್ಷಣೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರಬಲವಾದ ಒಂದು ತಿಳುವಳಿಕೆಯನ್ನು, ಅಥವಾ ಅದಕ್ಕಾಗಿ ತಮ್ಮ ಪ್ರಾಣವನ್ನು ಮುಡುಪಾಗಿಡ್ತಕ್ಕಂಥ ಒಂದು ಇದನ್ನು ಅಲ್ಲಿ ಅವರು ನಿರ್ಮಾಣ ಮಾಡಿದ್ದಾರೆ. ಈ ಚೆರ್ನೋಬಿಲ್ದು ಒಂದೇ ಒಂದು ಅಂಶ, ಅದು ಅಷ್ಟರ ಮಟ್ಟಿಗೆ ಇವರೀಗ ಅಮೇರಿಕಾ ಮಿಕ್ಕದವರು ಈ ರೀತಿ ಇವರು ಹೋಗಿ ಮಾಡ್ತಾ ಇರೋದನ್ನು ಅವ್ರು ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಕರೆಯೋದು ಉದ್ದಟತನ ಅಂತೇಳಿ ನಮ್ಗೆ ಹೆಂಗೆ ಅನಿಸುತ್ತೆ ಅಂತಂದರೆ, ಈ ಚೆರ್ನೋಬಿಲ್ಲಲ್ಲಿ ಅವ್ರು ಏನು 26,000 ಮಕ್ಕಳಿಗೆ ಅವರು ಟ್ರೀಟ್ಮೆಂಟ್ ಕೊಟ್ರಲ್ಲ, ಅದಾದಮೇಲೆ ಅನೇಕ ಜನರಿಗೆ ನೋಡಿದ್ರಲ್ಲ, ಅದರಿಂದ ಅವರು ಒಂದು ಯುನೀಕ್ ಡೇಟಾಬೇಸ್, ಪ್ರಪಂಚದಲ್ಲೇ ಇಲ್ಲದೆ ಇರತಕ್ಕಂಥ ಒಂದು ಡೇಟಾಬೇಸನ್ನು ತಯಾರು ಮಾಡಿದ್ದಾರೆ. ಏನಂದರೆ, ಈ ನ್ಯೂಕ್ಲಿಯರ್ ಕಂಟ್ಯಾಮಿನೇಷನಲ್ಲಿ ಬರ್ತಕ್ಕಂತಹ ಏನೇನು ಬರ್ಬೋದು ಅಂಥೇಳಿ ನೋಡಿ, ಅದರಿಂದ DNA ಏನು ಬದಲಾವಣೆ ಮಾಡ್ಬೋದು, ಅದನ್ನು ಕಂಡುಹಿಡಿಯೋದು ಹೇಗೆ ಅಂತಕ್ಕಂಥ ಒಂದು ಟೆಕ್ನಿಕ್ಕನ್ನು ಕೂಡ ಅವರು ಅಭಿವೃದ್ಧಿಪಡಿಸಿದ್ದಾರೆ. ಇವರು ಸುಮ್ಮನೆ ಹೋಗಿ ಅಲ್ಲಿ ಏನೋ ಸರ್ವೀಸು ಮಾಡಿ ಬರ್ತಾ ಇರೋದಲ್ಲ, ಅವರು ವೈಜ್ಞಾನಿಕವಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದನ್ನು ಕೂಡ ಅಲ್ಲಿ ಇದೆ. ಇದೇ ರೀತಿ ಲ್ಯಾಟಿನ್ ಅಮೇರಿಕಾ, ಕ್ಯೂಬಾ, ವೆನೆಜುವೆಲಾದ ಒಂದು ಕಾರ್ಯಕ್ರಮ ಆಗಿರ್ಬೋದು. ಆಮೇಲೆ ಅಮೇರಿಕನ್ನಿಗೂ ಕೂಡ ಗೌರವ ಕೊಡ್ತಕ್ಕಂಥದ್ದು. ಯಾವ ಅಮೇರಿಕಾ ಇವ್ರ ಮೇಲೆ ದಿಗ್ಬಂಧನ ಆಗ್ತಾಯಿದೆ, ಅದೇ ಅಮೇರಿಕಾ ಹರಿಕೇನ್ ಕ್ಯಾಟ್ರಿನ್ ಅಲ್ಲಿ ಬಂದು ನ್ಯೂ ಆರ್ಲೆನ್ಸಲ್ಲಿ ಅವರು ಅಲ್ಲಿ ಸೆಪ್ಟೆಂಬರ್ 2005ರಲ್ಲಿ ಅವರು ತೊಂದರೆಗೀಡಾದಾಗ ಇವರು ಹೆನ್ರಿ ರೀವ್ ಮೆಡಿಕಲ್ ಬ್ರಿಗೇಡ್ ಅಂತೇಳಿ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಇದು ಒಬ್ಬ ಅಮೇರಿಕನ್ ಸಿಟಿಸನ್, ಇವರ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಕ್ಯೂಬಾದ ಮೊದಲನೆಯ ಸ್ವಾತಂತ್ರ್ಯ ಉದ್ಯಮದಲ್ಲಿ ಪಾಲ್ಗೊಂಡಿರ್ತಾರೆ ಆ ಹೆನ್ರಿ ರೀವ್ ಅಂತ. ಅವರಿಗೆ ಗೌರವಾರ್ಥವಾಗಿ ಹೆನ್ರಿ ರೀವ್ ಮೆಡಿಕಲ್ ಬ್ರಿಗೇಡ್ ಅಂತ ಸ್ಟಾರ್ಟ್ ಮಾಡಿ, ಎಲ್ಲೆಲ್ಲಿ ಈ ರೀತಿ ಡಿಸಾಸ್ಟರ್ಸ್ ಆಗ್ತದೆ, ಎಲ್ಲೆಲ್ಲಿ ಎಪಿಡೆಮಿಕ್ಸ್ ಬರ್ತದೆ, ಸೊ ಅಲ್ಲಲ್ಲೆಲ್ಲ ಕ್ಯೂಬಾ ಡಾಕ್ಟರ್ಸ್ ಹೋಗಬೇಕು ಅಂತೇಳಿ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಮತ್ತು ಎಪಿಡೆಮಿಕ್ ಮ್ಯಾನೇಜ್ಮೆಂಟಲ್ಲಿ ಸುಮಾರು 10,000 ಡಾಕ್ಟರ್ಗಳನ್ನು ಅವರು ತಯಾರು ಮಾಡಿ
ಒಂದು ಬ್ರಿಗೇಡನ್ನು ಮಾಡ್ತಾರೆ. ಇವತ್ತಿಗೆ ಅದು ಸುಮಾರು 158 ದೇಶಗಳಲ್ಲಿ ಅವರ ಇದರ ಪ್ರಕಾರ ಅದು ಕೆಲಸ ಮಾಡಿದೆ. ಪಾಕಿಸ್ತಾನದಲ್ಲಿ ಮಾಡಿದೆ, ಹಯಾತಿಯಲ್ಲಿ ಮಾಡಿದೆ, ಮತ್ತು ಇಂಡೋನೇಷ್ಯಾ ಜಾವಾದಲ್ಲಿ ಅರ್ಥಕ್ವೇಕ್ ಆದಾಗ ಮಾಡಿದೆ. ಪಾಕಿಸ್ತಾನ ಅಮೇರಿಕಾ ಒಂದು ಒಡನಾಟ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಸೊ ಪಾಕಿಸ್ತಾನದಲ್ಲಿ ಭೂಕಂಪ ಆದಾಗ ಕ್ಯೂಬಾ ದೇಶದಿಂದ ಹೋಗಿ ಅಲ್ಲಿ 35 ಈ ಫೀಲ್ಡ್ ಹಾಸ್ಪಿಟಲ್ಸನ್ನು ತೆರೀತಾರೆ. 35 ಫೀಲ್ಡ್ ಹಾಸ್ಪಿಟಲ್ಸನ್ನು ತೆರೆದು ಸುಮಾರು 8 ತಿಂಗಳುಗಳ ಕಾಲ ಅಲ್ಲಿದ್ದು ಅವರಿಗೆ ಅದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡಿ ಬರೋವಾಗ ಆ 35 ಹಾಸ್ಪಿಟ್ಲ್ಗಳನ್ನು ಅವ್ರಿಗೆ ಆ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿ ಬರ್ತಾರೆ. ಸುಮಾರು 2,000ಕ್ಕೂ ಹೆಚ್ಚು ಜನರನ್ನು ಉಳಿಸ್ತಾರೆ. ಸುಮಾರು 18 ಲಕ್ಷ ರೋಗಿಗಳನ್ನು ಅಲ್ಲಿ ಅವರು ಚಿಕಿತ್ಸೆ ಆರೈಕೆಯನ್ನು ಮಾಡ್ತಾರೆ. ಇದಕ್ಕೆ ಕಂಪೇರ್ ಮಾಡಿ ಅಮೇರಿಕಾನೂ ಮಾಡುತ್ತೆ ಆ ಟೈಮಲ್ಲಿ ಪಾಕಿಸ್ತಾನಿಗೆ. ಅಮೇರಿಕಾ ಇವರು 35 ಫೀಲ್ಡ್ ಹಾಸ್ಪಿಟಲ್ಸ್ ಮಾಡಿದ್ರೆ ಅಮೇರಿಕಾ 2 ಹಾಸ್ಪಿಟಲ್ ಮಾಡುತ್ತೆ. ಇವರು 8 ತಿಂಗಳುಗಳ ಕಾಲ ಅಲ್ಲಿದ್ದರೆ ಅಮೇರಿಕಾ 8 ವಾರಗಳಿರ್ತದೆ. ಅಂದರೆ ಒಂದು ಹೆಲ್ತ್ ಕೇರ್ ಫಾರ್ ಪ್ರಾಫಿಟ್, ಲಾಭ ಕೋರತನದ ಒಂದು ಆರೋಗ್ಯ ವ್ಯವಸ್ಥೆ, ನಿಜವಾಗಲೂ ಸೇವೆಯ ಭಾವನೆ ಇಟ್ಕೊಂಡಿರ್ತಕ್ಕಂಥ ಒಂದು ಆರೋಗ್ಯ ವ್ಯವಸ್ಥೆಯ ವ್ಯತ್ಯಾಸನೇ ಅಮೇರಿಕಾ ಮತ್ತು ಕ್ಯೂಬಾ ಅಂತಕ್ಕಂಥದ್ದು ಇಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಕ್ಯೂಬಾದ ಮೇಯ್ನ್ 2 ಸ್ಲೋಗನ್ ಇಂಪಾರ್ಟೆಂಟ್ ಏನಂದರೆ, ಆರೋಗ್ಯ ಅನ್ನುವಂಥದ್ದು ಪ್ರತಿಯೊಬ್ಬರ ಹಕ್ಕು ಅನ್ನುವಂಥದ್ದು ಅದರ ಪಾಲಿಸಿಯ ಒಂದು ಸತ್ವ. ಎರಡನೇದಾಗಿ ಅಂಥ ಆರೋಗ್ಯವನ್ನು ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿ ಅಂತ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಅದು. ಸೊ ಈ ಒಂದು ಮೇನ್ ಈ ಪಾಲಿಸಿ ಆಧಾರದ ಒಳಗಡೆಯಲ್ಲೇ ಅದು ಇಡೀ ಕ್ಯೂಬಾ ತನ್ನ ಒಂದು ಹ್ಯುಮ್ಯಾನಿಟಿಯನ್ನು ಒಂದು ತೋರಿಸ್ತಾ ಇದೆ, ಸಾಬೀತು ಮಾಡ್ತಾ ಇದೆ ಅಂತ. ಚರ್ಚೆಯ ಕೊನೆಗೆ ಬರೋದಾದರೆ ಗುರುಶಾಂತ್ ಅವರೇ, ಕ್ಯೂಬಾದಂಥ ಒಂದು ಪುಟ್ಟ ರಾಷ್ಟ್ರ ನಮ್ಮ ಕಣ್ಮುಂದೆ ದೊಡ್ಡ ಸಾಧನೆಯನ್ನು ಮಾಡಿ ತೋರಿಸಿದೆ. ಅದು ಸಾರ್ವಜನಿಕ ವ್ಯವಸ್ಥೆಯನ್ನು ಬಲಪಡಿಸಬೇಕು ಹೇಗೆ ಅನ್ನುವಂಥ ಒಂದು ಚಿತ್ರಣವನ್ನು ಕಟ್ಟಿಕೊಟ್ಟಿದೆ. ಹಾಗಾಗಿ ಕ್ಯೂಬಾವನ್ನು ನೋಡಿ ಭಾರತ ಏನನ್ನು ಕಲಿಬೇಕು, ಯಾವುದನ್ನು ಅಳವಡಿಸ್ಕೊಳ್ಬೇಕು ಅಂತ ಹಾಗೆ ನೋಡಿದರೆ ಭಾರತ ಮತ್ತು ಕ್ಯೂಬಾ ಅನೇಕ ವರ್ಷಗಳಿಂದನೂ ಕೂಡ ಭಾರತ ಕ್ಯೂಬಾಕ್ಕೆ ಗೆಳೆಯನಾಗಿ ಸದಾಕಾಲ ನಿಂತಿದೆ. ನಮ್ಮ ಕೇಂದ್ರದಲ್ಲಿ ಬಂದಂಥ ಸರ್ಕಾರಗಳು ಹೊಸ ಅವರ ನೀತಿಗಳು, ಅದು ಅಮೇರಿಕದ ಪರವಾಗಿ ವಾಲಿದಂತಹ ಈಗಿನ ಸರ್ಕಾರದ ನೀತಿಗಳು, ಇವೆಲ್ಲದರ ನಡುವಿನಲ್ಲೂ ಕೂಡ ಭಾರತದ ಜನ ಯಾವತ್ತೂ ಕೂಡ ಕ್ಯೂಬಾಕ್ಕೆ ಬೆಂಬಲವಾಗಿ ಅವರ ಸೌಹಾರ್ದತೆಯನ್ನು ಸಾರ್ತಾ ಇದ್ದಾರೆ, ಅದರ ಜೊತೆಯಲ್ಲಿ ನಿಂತಿದ್ದಾರೆ. ನಾವು ಅನೇಕ ಹಿಂದಿನ ಪ್ರಸಂಗಗಳನ್ನು ನೋಡಿದ್ದೀವಿ. ಅಮೇರಿಕದ ದಿಗ್ಬಂಧನ ವಿಧಿಸಿದಾಗ ಅಲ್ಲಿ ಭಾರತದ ಜನ ಬೇರೆ ಬೇರೆ ಕಡೆಗಳಲ್ಲಿ ಬೆಳೆದಂತಹ ಗೋಧಿಯನ್ನು ಒಂದು ಹಡಗಿನ ತುಂಬಿ ಕಳಿಸಿರುವಂಥದ್ದನ್ನು ನೋಡಿದ್ದೀವಿ, ಔಷಧಿಗಳನ್ನು ಕಳಿಸಿರುವಂಥದ್ದನ್ನು ನೋಡಿದ್ದೀವಿ. ಆ ಒಂದು ಬಾಂಧವ್ಯ ಮೊದಲಿಂದನೂ ಕೂಡ ಇತ್ತು. ಸರ್ಕಾರ ಯಾವಾಗ ಈಗ ಇಲ್ಲ ಅಂತಂದಾಗ ಈಗ ಇಲ್ಲಿ ನಮ್ಮ ಭಾರತದ ಜನ ಆ ಸೌಹಾರ್ದತೆಯನ್ನು ಅಲ್ಲಿ ಯಾವತ್ತೂ ಕೂಡ ತೋರಿಸ್ತಾ ಬಂದಿದ್ದಾರೆ ಅಂತ ಅನ್ನುವಂಥದ್ದು. ಇನ್ನು ಕ್ಯೂಬಾದಿಂದ ಕಲಿಬೇಕಾದದ್ದು ಏನು ಅಂತಂದು ಹೇಳಿದ್ರೆ, ಕ್ಯೂಬಾ ಒಂದು ದೇಶ ಪ್ರೇಮ ಅಂತನ್ನುವಂಥದ್ದು ಬರೀ ಬಾಯಿ ಮಾತಿನ ವಿಷಯ ಅಲ್ಲ. ಇಲ್ಲಿ ದೇಶ ಪ್ರೇಮ ಅಂತಂದು ಹೇಳ್ತಾರೆ, ಮರು ದಿವಸಕ್ಕೆ ಹೋಗಿ ಅಲ್ಲಿ ಸರೆಂಡರಾಗಿ ಕೆಲಸಗಳನ್ನು ಮಾಡ್ತಿರ್ತಾರೆ. ಆದರೆ ಕ್ಯೂಬಾ ಯಾವತ್ತೂ ಕೂಡ ಈಗ ನೋಡಿ, ಕ್ಯೂಬಾ ನಾವು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಆಗಿರ್ಬೋದು, ದೇಶದ ಅನೇಕ ಕಡೆಗಳಲ್ಲಿ ನೋಡುವಾಗ ಕ್ಯೂಬಾ ಅಂತಂದ್ರೇ ಒಂದು ವಿದ್ಯುತ್ ಸಂಚಾರ ಆಗ್ತದೆ. ಎಷ್ಟೋ ಕಡೆಗಳಲ್ಲಿ ನಾನು ನೋಡಿದ್ದೀನಿ, ಎದ್ದು ನಿಂತು ಕ್ಯೂಬಾಕ್ಕೆ ಒಂದು ಸ್ವಾಗತವನ್ನು ಬಯಸ್ತಾರೆ. ಯಾಕೆ ಅಂತಂದು ಹೇಳಿದ್ರೆ, ಅದು ಒಂದು ಸ್ವಾಭಿಮಾನದ ಆಧಾರದಲ್ಲಿ ನಿಂತಿರುವಂಥ ಒಂದು ರಾಷ್ಟ್ರ, ಸಮಾನತೆಯನ್ನು ಪ್ರತಿಪಾದನೆ ಮಾಡುವಂಥ ರಾಷ್ಟ್ರ, ಮಾನವನಿಂದ ಮಾನವನ ಶೋಷಣೆ ಆಗಬಾರದು ಅಂತಂದೇಳಿ ನಿಂತಿರುವಂಥ ರಾಷ್ಟ್ರ, ಮತ್ತು ವಿದೇಶಿ ಶಕ್ತಿಗಳಿಗೆ ತನ್ನ ದೇಶದ ನೆಲ ಜಲವನ್ನು ಪರಭಾರೆ ಮಾಡಿ ಅಲ್ಲಿ ದಾಸರಾಗಿ ಇರಬಾರ್ದು ಅನ್ನುವಂಥ ಒಂದು ಆ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯದ ಒಂದು ಇದಿರುವಂಥದ್ದು. ಚೆಗೆವಾರ, ಫಿಡೆಲ್ ಕ್ಯಾಸ್ಟ್ರೋ ಅಂತಂದು ಹೇಳಿದ್ರೆ ಅಷ್ಟು ದೊಡ್ಡ ಇದಿದೆ, ಒಂದು ಜಗತ್ತಿನಲ್ಲಿನೇ ಒಂದು ಬೆಲೆ ಇದೆ. ಹಾಗಾಗಿ ಇವತ್ತು ಭಾರತದ ಸರ್ಕಾರ ಕಲಿಬೇಕಾಗಿದ್ದೇನು ಅಂತಂದು ಹೇಳೋದಕ್ಕಿಂತ ಹೆಚ್ಚಾಗಿ ಭಾರತದ ಜನ ಕ್ಯೂಬಾ ದೇಶದ ಅಂಥ ಒಂದು ಸಾಧನೆಗೆ ಕಾರಣವಾದಂತಹ ಒಂದು ವ್ಯವಸ್ಥೆ ಏನು, ಅವರ ನೀತಿಗಳೇನು, ಒಂದು ಸೈದ್ಧಾಂತಿಕತೆ ಏನು. ಯಾಕೆ ಅಂತಂದು ಹೇಳಿದ್ರೆ ಪ್ರಪಂಚದಲ್ಲಿನೇ ಅದು ಕ್ಯೂಬಾದ ಇದನ್ನು ನಾವು ಎಷ್ಟು ಹೇಳಿದ್ರೂ ಕಡಿಮೆನೇ. ಈಗ ನಾವು 14ನೇ ವಿಶ್ವ ಯುವಜನ ವಿದ್ಯಾರ್ಥಿ ಉತ್ಸವಕ್ಕೆ ನಾವಲ್ಲಿ ಹೋಗಿದ್ವಿ 1998ರಲ್ಲಿ. ಆ ಹಿಂದೆ
ಪ್ಯಾಂಗ್ಯಾಂಗ್ನಲ್ಲಿ ನಡೆದಂಥ 13ನೇ ಉತ್ಸವ ಆದಮೇಲೆ ಜಗತ್ತಿನ ಯಾರೂ ಕೂಡ ಆ ಒಂದು ಅಂಥ ಉತ್ಸವವನ್ನು, ವಿದ್ಯಾರ್ಥಿ ಯುವಜನರ ಉತ್ಸವವನ್ನು ತಗೊಳ್ಳೋಕ್ಕೆ ತಯಾರಿರಲಿಲ್ಲ. ಯಾಕೆಂದರೆ ಅದು ಸಾಮ್ರಾಜ್ಯಶಾಹಿ ವಿರೋಧಿ, ಯುದ್ಧ ವಿರೋಧಿ, ಶಾಂತಿ ಮತ್ತು ಸೌಹಾರ್ದತೆಗಾಗಿ ನಡೀತಾ ಇದ್ದಂಥ ಒಂದು ಇದನ್ನು ಎಲ್ಲರೂ ಕೂಡ ಆಗ ಇನ್ನೇನು ಸಮಾಜವಾದ ಹೋಗಿಬಿಡ್ತು, ಹೋರಾಟಗಳೇ ಇಲ್ಲ, ಈ ಅಮೇರಿಕಾದಂಥ ದೊಡ್ಡ ದೊಡ್ಡ ರಾಷ್ಟ್ರಗಳ ಜೊತೆಯಲ್ಲಿ ಸೇರಿಕೊಂಡು ನಾವು ಮುಂದುವರೆದರೆ ಸಾಕು ಅನ್ನುವಂಥ ರೀತಿಯ ಪಾಲಿಸಿಗಳಿರುವಾಗ ಕ್ಯೂಬಾ ದೃಢವಾಗಿ ಅಂತಹ ಒಂದು ಸವಾಲನ್ನು ಇವತ್ತು ನಾವು ಯುವ ಜನರಲ್ಲಿ, ವಿದ್ಯಾರ್ಥಿಗಳಲ್ಲಿ ಆ ದೇಶ ಪ್ರೇಮದ ಕಿಚ್ಚನ್ನು ಹಚ್ಚಬೇಕು, ಸಮಾನತೆಯ ಸಂದೇಶವನ್ನು ಸಾರಬೇಕು ಅಂತಂದೇಳಿ ಉತ್ಸವವನ್ನು ಮಾಡಿದ್ರು. ಅದನ್ನು ಅಷ್ಟು ಕಷ್ಟದಲ್ಲಿರುವಾಗಲೂ ಕೂಡ ಮಾಡಿ ಅದು ಜಗತ್ತಿನ ಒಂದು ಯುವ ಜನರಿಗೆ ಒಂದು ಸೈದ್ಧಾಂತಿಕ ಇದನ್ನು ಕೊಟ್ಟರು ಅದನ್ನು. ಹಾಗಾಗಿ ಇವತ್ತು ಭಾರತ ದೇಶ ಅಂಥದ್ರಿಂದ ಒಂದು ಭಾರತದ ಜನ ಆ ಸ್ಫೂರ್ತಿಯನ್ನು ಕಲಿಬೇಕಾಗಿದೆ. ಮತ್ತು ಫಿಡೆಲ್ ಕ್ಯಾಸ್ಟ್ರೋ ಇವತ್ತು ನಾವು 100ನೇ ಇದನ್ನು ಇವತ್ತೇ ಅವರ ಒಂದು ಜನ್ಮದಿನದ 100ನೇ ಒಂದು ವರ್ಷವನ್ನು ನಾವು ಆಚರಿಸ್ತಾ ಇದ್ದೀವಿ. ಫಿಡೆಲ್ ಕ್ಯಾಸ್ಟ್ರೋ ಅವರ ನಾಯಕತ್ವ ಅಂದರೆ ನಾವು ಹೋದಾಗ ನಾವು ಅಂದ್ಕೊಂಡಿದ್ವಿ ಉತ್ಸವದಲ್ಲಿ ಅವರು ಉದ್ಘಾಟನೆಗೆ ಬರ್ತಾರೆ, ಎಲ್ಲ ಕಡೆಗಳಲ್ಲೂ ಕೂಡ ಕ್ಯಾಸ್ಟ್ರೋ ಇರ್ತಾರೆ ಅಂತಂದೇಳಿ. ಆದರೆ ಅವರು ಏನೂ ಹಾಗೆ ಕಾಣಲೇ ಇಲ್ಲ ನಮಗೆ ಅದನ್ನು. ಅವರು ಒಂದು ದೇಶದ ಜನರಿಗೆ ಕರೆ ಕೊಟ್ಟರು, ಇದು ನಮ್ಮ ಐತಿಹಾಸಿಕ ಅಂತಾರಾಷ್ಟ್ರೀಯ ಕರ್ತವ್ಯ, ಎಲ್ಲರೂ ಯಶಸ್ವಿ ಮಾಡಬೇಕು ಅಂತಂದು ಹೇಳಿದ್ರು. ಎಲ್ಲರೂ ಧುಮುಕಿದ್ರು. ಕೊನೆಯ ದಿವಸದಲ್ಲಿ ಮಾತ್ರ ನಾವು ಸಮಾರೋಪದಲ್ಲಿ ಮಾತ್ರ ಫಿಡೆಲ್ ಅವರು ಬಂದರು ಅಂತ ಅನ್ನೋದು. ಆ ನಾಯಕತ್ವದ ಒಂದು ಗುಣವೇ ಬೇರೆ ರೀತಿ ಇದೆ. ಅದನ್ನು ನಾವು ಫಿಡೆಲ್ ಬರ್ತಾರೋ ಇಲ್ವೋ ಏನಾಗಿರಲಿ, ಮನೆ ಹತ್ರಕ್ಕೇ ಹೋಗ್ಬಿಡೋಣ ಮೋಹನ ಅಂತಂದೇಳಿ ನಮ್ಮ ಜಿ ಎನ್ ಮೋಹನ್ ನಾನು ಮಾತಾಡ್ಕೊಂಡ್ವಿ. ಮನೆ ಹತ್ರ ಹೋಗಿ ಮುಂಜಾನೆ ಕಾದು ಬಿಡೋಣ ಅಂತಾಗೆ ಫಿಡೆಲ್ನ ನೋಡಲೇಬೇಕು ಅಂತ ಅವ್ರು ಬಂದ್ರು. ಅದನ್ನು ಅಲ್ಲಿ ಹೆಂಗಿದೆ ಅಂದರೆ ನಾವು ಜನರನ್ನ ಕೇಳಿದ್ವಿ ಯಾವಾಗ ಬರ್ತಾರೆ ಏನು ಅಂತಂದೇಳಿ. ಅಲ್ಲಿ ನಾಯಕತ್ವ ಅಂತಂದು ಹೇಳಿದ್ರೆ ಹೆಂಗೆ ಅಂದರೆ ಅವ್ರು ಹೇಳಿದರು ಫಿಡೆಲ್ ಯಾವಾಗಲೂ ಬರ್ಬೋದು, ಅದನ್ನು ಫಿಕ್ಸ್ಡ್ ಆದಂಥ ಇಂಥ ದಿವಸ ಬರ್ತೀನಿ ಹಿಂಗೆ ಅಂತೇಳಿ ಅದಕ್ಕೆಲ್ಲ ಅರೇಂಜ್ಮೆಂಟ್ಗಳು ಅದೇನಿಲ್ಲ. ಇವಾಗ ಅನಿಸ್ತೋ ಈಗಲೇ ಬರ್ತಾರೆ, ಶೆಡ್ಯೂಲ್ ಏನಿಲ್ಲ. ಈಗ ನಮ್ಮ ಏರಿಯಾಕ್ಕೆ ಬರ್ತಾರೆ, ಬೆರೀತಾರೆ, ಎಲ್ಲರ ಜೊತೆ ಮಾತಾಡ್ತಾರೆ, ಏನಂತ ತಿಳ್ಕೊಳ್ತಾರೆ, ಹೋಗ್ತಾರೆ. ಅವರು ಅಷ್ಟು ಒಂದು ಅವಿನಾಭಾವವಾದಂಥ ಒಂದು ಸಂಬಂಧ. ಅಷ್ಟು ಮಾತ್ರನೇ ಅಲ್ಲ, ಅವ್ರು ಇನ್ನೊಂದು ವಿಶೇಷ ಏನು ಅಂತಂದು ಹೇಳಿದ್ರೆ ಪ್ರತಿ ಅವರ ಭಾಷಣಗಳು ಭಾಳ ಒಂದು ಸೈದ್ಧಾಂತಿಕವಾಗಿ ಮತ್ತು ವೈಚಾರಿಕವಾಗಿ ಅರಿವನ್ನು ವಿಸ್ತರಿಸುವಂಥ ಭಾಷಣಗಳು ಅವ್ರದ್ದು. ಅವರ ಇದನ್ನು ನಾವು ಕಲಿಬೇಕಾದದ್ದೇನು, ಅವರು ಎಷ್ಟು ಅಪಾರ ಜ್ಞಾನ. ನನಗನ್ನಿಸ್ತದೆ ಈ 21ನೇ ಶತಮಾನದಲ್ಲಿ ಹಿರಿಯ ಕೆಲವು ದೊಡ್ಡ ನಾಯಕರುಗಳೇನಿದ್ರು ಅದರ ನಂತರದ ಇದರಲ್ಲಿ ಮಾರ್ಕ್ಸ್, ಎಂಗೆಲ್ಸ್, ಲೆನಿನ್ ಅಥವಾ ಮಾವೋ, ಸ್ಟಾಲಿನ್ ಇಂಥವ್ರುಗಳ ನಂತರದ ಇವುಗಳಲ್ಲಿ ಅತಿ ಎತ್ತರದ ಒಂದು ವ್ಯಕ್ತಿತ್ವ ಅಂದರೆ ಫಿಡೆಲ್ ಕ್ಯಾಸ್ಟ್ರೋ ಅಂತ ಅನ್ನೋದನ್ನು ನಾವು ಗಮನಿಸ್ಬೋದು. ಚೆಗೆವಾರ ಅವರ ಜೊತೆಗಿನ ಅಷ್ಟೇ ದೊಡ್ಡ ಸಾಥಿಯಾಗಿ ನಿಂತವರು. ಹೀಗಾಗಿ ಅವರ ಭಾಷಣಗಳಂದರೆ 8 ತಾಸು 10 ತಾಸು ಭಾಷಣಗಳು. ಆ ರೀತಿಯಲ್ಲಿ ಅವರು ನಿರಂತರವಾಗಿ ಜನರನ್ನು ತಲುಪೋದು. ಹಾಗಾಗಿ ನಾವು ಅವರಿಂದ ಭಾರತ ದೇಶ ಅದನ್ನು ಕಲಿಬೇಕಾಗಿದೆ. ಅಲಿಪ್ತ ವಿದೇಶಾಂಗ ನೀತಿಯ ಇದರಲ್ಲಿದ್ದಂಥ ಭಾರತ ದೇಶವನ್ನು NDA ಸರ್ಕಾರ ಅದನ್ನು ಅಲ್ಲಿಂದ ದೂರ ಹೋಯಿತು. ಆದರೆ ಇವತ್ತು ಆ ಅಲಿಪ್ತ ವಿದೇಶಾಂಗ ನೀತಿಯ ಸಾರವನ್ನು ಮತ್ತು ಇಂಥ ಕ್ಯೂಬಾದಂಥ ದೇಶ ಯಾವತ್ತೂ ಕೂಡ ಒಂದು ಪುಟ್ಟ ಹಣತೆ ಅದನ್ನು, ಆದರೆ ಪುಟ್ಟ ಹಣತೆ ದಿಟ್ಟವಾದಂಥ ಬೆಳಕನ್ನು ಜಗತ್ತಿಗೆ ಒಂದು ಸಂದೇಶ ಕೊಡ್ತದೆ. ನಾವೆಲ್ಲರೂ ಕೂಡ ಇವತ್ತು ಕ್ಯೂಬಾದ ಜೊತೆಯಲ್ಲಿ ದೃಢವಾಗಿ ನಿಲ್ಲಬೇಕು, ಅವರಿಗೆ ಬೆಂಬಲ ಕೊಡಬೇಕು. ಇವತ್ತೇನು ಅಮೇರಿಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸೋದಕ್ಕೆ ಈಗಾಗಲೇ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ನಮಗೆ ಲ್ಯಾಟಿನ್ ಅಮೇರಿಕಾ ದೇಶದಲ್ಲಿರೋದೆಲ್ಲದನ್ನು ಕೂಡ ಅಮೇರಿಕದ ಭಾಗ, ಕ್ಯೂಬಾನು ಕೂಡ ನಮ್ಮ ಭಾಗ, ಮೆಕ್ಸಿಕೋನು ಕೂಡ ನಮ್ಮ ಭಾಗ. ಅಂದರೆ ವಿಸ್ತರಣೆ ಮಾಡಲಿಕ್ಕೆ ಈಗೇನೊಂದು ಸ್ಟ್ರಾಟಜಿಯನ್ನು ನಿರ್ಮಾಣ ಮಾಡಿಕೊಂಡು ಇವತ್ತು ಕ್ಯೂಬಾದಂಥ ಒಂದು ದೇಶದ ಮೇಲೆ ಬೆದರಿಕೆ, ಅಲ್ಲಿ ಇರಾನಿನ ಒಳಗಡೆಯಲ್ಲಿ ಅವರು ತಿರುಗಿಸಿ ಕೊಡ್ತಾ ಇರುವಂಥದ್ದು ಇದನ್ನು ನೋಡಿಕೊಂಡು ಅದರಿಂದ ರಿಕವರಿ ಆಗೋದಕ್ಕೆ ನಾನು ಕ್ಯೂಬಾನ ಗೆದ್ದೆ ಅನ್ನುವಂಥ ಒಂದು ಸಣ್ಣ ಪುಟ್ಟ ರಾಷ್ಟ್ರದ ಮೇಲೆ ಅಷ್ಟು ದೊಡ್ಡ ದೈತ್ಯ ಎರಗೋದಕ್ಕೆ ಪ್ರಯತ್ನ ಮಾಡ್ತಿರೋ ಸಂದರ್ಭಕ್ಕೆ ನಾವು ಅಲ್ಲಿಯ ಸ್ಫೂರ್ತಿಯನ್ನು ನಾವು ಗಣಿಸಬೇಕಾಗ್ತದೆ, ಅದರ ಜೊತೆಗೆ ನಿಲ್ಲಬೇಕಾಗ್ತದೆ. ಡಾಕ್ಟರ್ ಅನಿಲ್ ಅವರೇ, ಭಾರತದ ಆರೋಗ್ಯ ವ್ಯವಸ್ಥೆಗೂ ಕ್ಯೂಬಾ ಆರೋಗ್ಯ ವ್ಯವಸ್ಥೆಗೂ ನೀವು ಹೇಳಿದಂಥ ಅಂಕಿಅಂಶಗಳು ನೋಡಿಬಿಟ್ರೆ ನನಗೊಂದು ಭಯ ಶುರುವಾಗಿದೆ ಈಗ. ಯಾಕಂದರೆ ನಮ್ಮ ಭಾರತ ದೇಶದೊಳಗಡೆ ಇರೋದು ಬಹುತೇಕ ಹೆಚ್ಚು ಖಾಸಗಿ ಹಾಸ್ಪಿಟ್ಲ್ಗಳೇ. ನೀವು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹೇಳ್ತಿರ್ಬೇಕಾದಾಗ ಕ್ಯೂಬಾದಲ್ಲಿ ಹೇಗಿದೆ ಅಂತೇಳಿ, ಭಾರತದಲ್ಲಿ ಹೇಗಿದೆ ಅನ್ನುವಂಥ ಒಂದು ಚಿತ್ರಣ ಬಂತು. ನನ್ನೂರದೇ ಚಿತ್ರಣ ಬಂದೋಯ್ತು ನನಗೆ. ನನ್ನೂರಲ್ಲಿ ಇವತ್ತಿಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದೊಳಗಡೆ ಡಾಕ್ಟರ್ ಇಲ್ಲ, ನರ್ಸೇ ಎಲ್ಲವನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದೊಳಗಡೆ ಕ್ಯೂಬಾದ ಆರೋಗ್ಯ ವ್ಯವಸ್ಥೆಯನ್ನು ನೋಡಿ ಭಾರತ ಏನನ್ನು ಕಲಿಬೇಕು, ಏನನ್ನು ಅಳವಡಿಸ್ಕೊಳ್ಬೇಕು ಅಂತ. ಈಗ ಕ್ಯೂಬಾದ ಏನು ಕಲಿಬೇಕು ಅಂತಂದರೆ ಅಲ್ಲಿ ಸಾಧ್ಯ ಆಗಿರೋದು ಯಾಕೆ ಅಂತಂದರೆ ಅಲ್ಲಿ ಪ್ರೈವೇಟ್ ಇಲ್ಲ, ಅದು ಖಾಸಗಿ ಅಂತಕ್ಕಂಥ ಮಾತೆ
ಅಲ್ಲಿಲ್ಲ. ಆರೋಗ್ಯ, ಶಿಕ್ಷಣ, ಆಹಾರ ಎಲ್ಲವೂ ಕೂಡ ಸರ್ಕಾರದ ಜವಾಬ್ದಾರಿನೇ. ಅವ್ರು ಸೇವೆ ಅಂತ ಅನ್ಕೊಂಡಿದ್ದಾರೆ, ಮಾಫಿ ಅಂತ ಅನ್ಕೊಂಡಿಲ್ಲ. ಅಲ್ಲ, ಅಲ್ಲಿ ಪ್ರಶ್ನೆನೇ ಬರೋದಿಲ್ಲ ಅಲ್ಲಿ. ಭಾರತದಲ್ಲೂ ಇಂಥ ಒಂದು ಸಂದರ್ಭ ಆಗ್ಬೋದಾಗಿತ್ತೇನೋ ಅಂತ ನನಗೆ ಅನಿಸುತ್ತೆ. ನಾವು ಸಂವಿಧಾನವನ್ನು ರಚನಾ ಸಭೆಯ ಒಂದು ಡಿಬೇಟ್ಸನ್ನು ನೋಡೋದು ಸಾಧ್ಯ ಆದರೆ, ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಕಮಿಟಿ ನೆಹರು ಅವರ ಒಂದು ಚೇರ್ಮನ್ಶಿಪ್ಪಲ್ಲಿ ಅದಾಗುತ್ತೆ. ನಮ್ಮ ಪ್ರಿಯಾಂಬಲ್ ಈಗ ಏನಿದೆ ಅಲ್ಲಿಂದ ಬಂದಿರತಕ್ಕಂಥದ್ದು. ಸೊ ಅಲ್ಲೇ ಅವ್ರು ಏನು ಹೇಳ್ತಾರೆ, ನಮಗೆ ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ, ಭ್ರಾತೃತ್ವ ಈ ಎಲ್ಲ ಅಂಶಗಳನ್ನು ಅವರಲ್ಲಿ ವಿಶ್ಲೇಷಣೆ ಅಲ್ಲಿ ವಿವರಣೆ ಕೊಡ್ತಾರೆ. ಸೊ ಅದೆಲ್ಲವೂ ಕೂಡ ಅಂಬೇಡ್ಕರ್ ಅವರಿಗೆ ಒಂದು ಪ್ರಶ್ನೆಯನ್ನು ಎತ್ತಾರೆ. ಆ್ಯಕ್ಚುಲಿ ಒಂದು ಸೂಚನೆಯನ್ನು ಕೂಡ ಕೊಡ್ತಾರೆ. ನಾವು ವಾಸ್ತವವಾಗಿ ಇದನ್ನು ಸಾಧಿಸಬೇಕು ಅಂತಂದರೆ ನಮ್ಮ ಸಂವಿಧಾನದಲ್ಲಿ ನಾವು ಯಾವ ಆರ್ಥಿಕ ನೀತಿಯನ್ನು ಅನುಸರಿಸ್ತೇವೆ ಅಂತಕ್ಕಂಥದ್ದು ಅದು ಸಂವಿಧಾನದಲ್ಲೇ ಬಂದ್ಬಿಡಬೇಕು. ಅದನ್ನು ನಂತರ ಬರ್ತಕ್ಕಂತಹ ಸರ್ಕಾರಗಳು ತಮಗಿಷ್ಟ ಬಂದಂಥ ಆರ್ಥಿಕ ನೀತಿಗಳನ್ನು ಅನುಸರಿಸಕ್ಕೆ ಹಾಗಾದರೆ ಇವುಗಳನ್ನು ನಾವು ಕಳ್ಕೋಬೇಕಾಗ್ತದೆ, ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾರೆ. ಆಗ ಅಂಬೇಡ್ಕರ್ ಪ್ರಪೋಸ್ ಮಾಡ್ತಕ್ಕಂಥದ್ದು ಸ್ಟೇಟ್ ಸೋಷಿಯಲಿಸಮ್ ಅಂತ, ಪ್ರಭುತ್ವದ ಸಮಾಜವಾದ ಅಂತೇಳಿ ಅವರು ಪ್ರಪೋಸ್ ಮಾಡ್ತಾರೆ. ಅದರಲ್ಲೇ ಅವರು ಈ ಭೂಮಿಯ ರಾಷ್ಟ್ರೀಕರಣ ಮತ್ತು ಕೈಗಾರಿಕೆಗಳ ರಾಷ್ಟ್ರೀಕರಣ, ಇನ್ಶೂರೆನ್ಸ್ನ ರಾಷ್ಟ್ರೀಕರಣ ಮಾಡ್ತಾರೆ. ಇದನ್ನು ಇಡೀ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಒಪ್ಪಲ್ಲ. ಯಾಕೆ? ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಬಹುತೇಕರು ಭೂಮಾಲೀಕರು ಮತ್ತು ಕಾರ್ಪೊರೇಟ್ ಅಥವಾ ಬಂಡವಾಳಶಾಹಿ ವರ್ಗದಿಂದ ಬಂದಿರತಕ್ಕಂಥ ಇದರಿಂದ ಇದನ್ನು ಒಪ್ಪೋದಿಲ್ಲ. ಅದು ಹೋಗಿ ಮತ್ತೆ ಈಗ ನಾವು ಯಾವ ಸ್ಥಿತಿಲಿ ಇದ್ದೀವಿ ಅಂತ ನಮಗೆ ಗೊತ್ತಿದೆ. ಆದರೆ ಕ್ಯೂಬಾಲ್ ಹಂಗಾಗಲಿಲ್ಲ. ಅವರು ವಿ ವಿಲ್ ನೆವರ್ ರಿಟರ್ನ್ ಟು ಕ್ಯಾಪಿಟಲಿಸಮ್ ಅಂತ ಹೇಳೋರು ಸಂವಿಧಾನದಲ್ಲಿ ಬರ್ಕೊಂಡ್ರು. ಮನುಷ್ಯನಿಗೆ ಒಂದು ಫುಲ್ ಡಿಗ್ನಿಟಿ ಸಿಗ್ತಕ್ಕಂಥದ್ದು ಕೇವಲ ಸೋಷಿಯಲಿಸಮ್ ಮತ್ತು ಕಮ್ಯುನಿಸಮಲ್ಲಿ ಮಾತ್ರ ಅಂತಕ್ಕಂಥದ್ದನ್ನು ಕೂಡ ಅವರು ಬರ್ಕೊಂಡ್ರು. ಆ ನಿಟ್ಟಿನಲ್ಲಿ ಅವರು ಡೆವಲಪ್ ಮಾಡಿದ್ರು. ಈಗ ನಾವು ಮತ್ತೆ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ ಕಂಪ್ಲೀಟ್ಲಿ ಫ್ರೀ. ವೈದ್ಯಕೀಯನೆಲ್ಲ ನೀವು ಮಾಂಟೆಸರಿ ಕೂಡ ಈಗ ಸ್ಟಾರ್ಟ್ ಮಾಡಿದಾರಲ್ಲಿ. ಮಾಂಟೆಸರಿಯಿಂದ ಹಿಡಿದು ನೀವು ಯಾವುದೇ ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಳಿ, ಅದಕ್ಕೆಲ್ಲ ಫ್ರೀ. ₹1 ಒಂದೇ ಒಂದು ಪೆಸೋ ಅವರ ಇದರಲ್ಲಿ ಒಬ್ಬ ವಿದ್ಯಾರ್ಥಿ ಆಗಲಿ ಒಂದು ಕುಟುಂಬ ಆಗಲಿ ಅದಕ್ಕೆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನೇಬರ್ಹುಡ್ ಸ್ಕೂಲ್ಸ್ ಇರ್ತದೆ, ಅದಕ್ಕೆ ಹೋಗ್ತಾರೆ. ಯೂನಿವರ್ಸಿಟೀಸ್ ಇರ್ತದೆ, ಅದಕ್ಕೆ ಹೋಗ್ತಾರೆ. ಅದಕ್ಕೂ ಎಂಟ್ರೆನ್ಸ್ ಎಕ್ಸಾಮ್ ಇದೆ, ಯಾರು ಕ್ವಾಲಿಫೈ ಆಗ್ತಾರೆ ಅವರು ಹೋಗ್ತಾರೆ. ಈಗ ಏನು ಈ ಅಮೆರಿಕ ಅವ್ರ ಮೇಲೆ ದಿಗ್ಬಂಧನ ಏರಿದೆಯಲ್ಲ, ಅಮೆರಿಕಾದಲ್ಲಿ ಒಬ್ಬ ವೈದ್ಯಕೀಯ ಶಿಕ್ಷಣವನ್ನು ಪಡ್ಕೋಬೇಕು ಅಂದರೆ ಒಬ್ಬ ವಿದ್ಯಾರ್ಥಿ ಅವನು ಮೊದಲನೇ ಪೇಷಂಟ್ ನೋಡೋಷ್ಟರಲ್ಲಿ ಅವನ ಮೇಲೆ ಸುಮಾರು $2 ಲಕ್ಷ ಸಾಲದ ಹೊರೆ ಇರ್ತದೆ, ಡೆಟ್ ಇರ್ತದೆ. ಅಂದರೆ ಈಗ ಸುಮಾರು ₹2 ಕೋಟಿ ಅಷ್ಟು ಡೆಟ್ ಅವನು ಹಿಡ್ಕೊಂಡು ಅವರು ಅಲ್ಲಿ ಹೋಗಿ ಅವನು ವೈದ್ಯಕೀಯ ಸೇವೆ ಮಾಡ್ತಾರ, ಮಿಕ್ಕಿದ್ದೇನು ಮಾಡಬೇಕು ಅಂತೇಳಿ ನೀವು ಯೋಚನೆ ಮಾಡಿ. ಭಾರತದಲ್ಲೂ ಕೂಡ ಈಗ ಅಂಥದ್ದೇ ಗ್ರ್ಯಾಜುವಲಿ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ. ನಾವು ಓದಿದಾಗ ಪರಿಸ್ಥಿತಿ ಬೇರೆ ಇತ್ತು. 1998ರಲ್ಲಿ ನಾನು MBBS ಸೇರಿದ್ದು. ಆವಾಗಿನ ಎಂಟ್ರೆನ್ಸ್ ಪದ್ಧತಿ ಬೇರೆ ಇತ್ತು, ಫೀಸ್ ಸ್ಟ್ರಕ್ಚರ್ ಬೇರೆ ಇತ್ತು, ಕಾಲೇಜುಗಳಲ್ಲಿ ಇರ್ತಕ್ಕಂಥ ಸೀಟ್ಗಳ ಸ್ಟ್ರಕ್ಚರ್ ಬೇರೆ ಇತ್ತು. ಈಗ ಎಲ್ಲ ಖಾಸಗೀಕರಣ, ಪ್ರೈವೇಟೀಕರಣ, ಕಾರ್ಪೊರೇಟೀಕರಣ ಆಗಿ ಇಂತಹ ಒಂದು ಸಾಮಾನ್ಯ ಜನರು ಓದ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಅದನ್ನು ಕಾಪಿ ಮಾಡ್ಬೋದು. ಈ ಎಲಾಮ್ ಸ್ಕೂಲಲ್ಲಿ ಅಮೆರಿಕಾದ ವಿದ್ಯಾರ್ಥಿಗಳು ಅಲ್ಲಿ ಯಾರು ಅದನ್ನು ಬರ್ಸೋಕ್ಕಾಗಲ್ಲ, ಇಲ್ಲಿ ಬಂದು ಓದ್ತಾ ಇದ್ದಾರೆ. ಅಮೆರಿಕಾದ ವಿದ್ಯಾರ್ಥಿಗಳು ಕೂಡ ಪ್ರತಿ ವರ್ಷ ಬಂದು ಈಗ ಹವಾನ ಮೇಲೆ ಅಮೆರಿಕ ದಿಗ್ಬಂಧನ ಏರಿದ್ರೆ ನಿಮ್ಮ ಜನರನ್ನು ನಾವು ಬಿಡಲ್ಲ, ನಿಮ್ಮ ವಿದ್ಯಾರ್ಥಿಗಳಿಗೆ ನಾವು ಶಿಕ್ಷಣ ಕೊಡಲ್ಲ ಹೇಳ್ತಾ ಇಲ್ಲ. ಬದಲಿಗೆ ಅಮೆರಿಕ ಏನು ಮಾಡ್ತಾ ಇದೆ, ಈಗ ದಿಗ್ಬಂಧನದ ಸಮಯದಲ್ಲಿ ನಿಮ್ಗೆ ಒಂದೇ ಒಂದು ಮಾಹಿತಿ ಆಗಲೇ ನಾನು ಹೇಳೋದು ಮರ್ತೆ, 395 ಔಷಧಿಗಳನ್ನು, ಜೀವವನ್ನು ಉಳಿಸ್ತಕ್ಕಂಥ ಔಷಧಿಗಳನ್ನು ಕ್ಯೂಬಾ ತಯಾರು ಮಾಡುತ್ತೆ. ಅದರಲ್ಲಿ ಈಗ ಈ 2026 ಈಗ ಜನವರಿಯಿಂದ ಅವ್ರು ಏನು ದಿಗ್ಬಂಧನ ಏರಿದಾರಲ್ಲ, ಬ್ಲಾಕೇಡ್, ಎಕನಾಮಿಕ್ ಬ್ಲಾಕೇಡ್, ಈ ತೀವ್ರ ರೂಪದ ಆಯಿಲ್ ಬ್ಲಾಕೇಡ್ ಆಗಿರ್ಬೋದು, ಈ ಹೆಲ್ತ್ ಮೆಡಿಕಲ್ ಸಪ್ಲೈಸ್ ಬ್ಲಾಕೇಡ್ ಆಗಿರ್ಬೋದು, ಇದರಿಂದ ಅವರು ಸುಮಾರು 300 ಅಂಥ ಔಷಧಿಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಫಾರ್ಮಸಿಗಳೆಲ್ಲ ಎಂಟಿ ಇದೆ. ಇವರಿಗೆ ಶಿಪ್ ಒಂದು ವೇಳೆ ಯಾರಾದರೂ ಕಳಿಸ್ಬೇಕು ಅಂತಂದರೆ 6 ತಿಂಗಳು ಅವರು ರೀಚ್ ಆಗುವಷ್ಟರಲ್ಲೇ ಆ ಸ್ಟಾಕ್ ಬಂದು ಮೊದಲನೇ ದಿವಸನೇ ಇಡೀ ಅದು ಉಪಯೋಗಿಸ್ತಕ್ಕಂಥ ಒಂದು ಸಂದರ್ಭ ಅಲ್ಲಿದೆ. BP-ಗೆ ಮಾತ್ರ ಸಿಗ್ತಾ ಇಲ್ಲ, ಏನು ರಕ್ತದ ಒತ್ತಡಕ್ಕೆ ಮಾತ್ರ ಸಿಗ್ತಾ ಇಲ್ಲ, ಸಕ್ಕರೆ ಕಾಯಿಲೆಗೆ ಮಾತ್ರೆಗಳು ಸಿಗ್ತಾ ಇಲ್ಲ. ಅವ್ರು ಅಷ್ಟು ಆಧುನಿಕವಾಗಿ ಬೆಳೆದ್ರೂ ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ನ ಇವರು ಒತ್ತಡ ಇರ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ಅಮೆರಿಕದ ವಿದ್ಯಾರ್ಥಿಗಳಿಗೆ ಇವರು ಶಿಕ್ಷಣ ಕೊಡಲಿಕ್ಕೆ ನಿರಾಕರಿಸಿಲ್ಲ. ಅವ್ರ ಜೊತೆ ಏನು ಇವರು ಇದು ಮಾಡ್ತಾ ಇಲ್ಲ. ಅಂದರೆ ಮಾನವೀಯ ಮತ್ತು ಅಮಾನವೀಯ ಕೋಣಗಳನ್ನು ನಾವಿಲ್ಲಿ ನೋಡ್ಬೋದು. ಎರಡನೇದು, ಈಗ 10,000 ಒಂದು ಹಾಸ್ಪಿಟ್ಲಲ್ಲಿ
10,000 ಸರ್ಜರಿಗಳು ಮಕ್ಕಳಿಗೆ ಮಾಡ್ತಾ ಇದ್ದರೆ ಪಿಡಿಯಾಟ್ರಿಕ್ ಸರ್ಜರೀಸ್, ಈ ವರ್ಷ ಅದನ್ನು 1000ನೇ ಮಾಡೋಕ್ಕಾಗಿರೋದು. ಹೀಗೆ ಪೈಲಪ್ ಆಗಿ ಈಗ ಸುಮಾರು 1 ಲಕ್ಷ ಜನರು ಅಲ್ಲಿ ಸರ್ಜರಿಗಳನ್ನು ಮಾಡಿಸ್ಕೊಳ್ಳಿಕ್ಕೆ ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರೆ. ಇವರಲ್ಲಿ ಕ್ಯಾನ್ಸರ್ ಪೇಷಂಟ್ಸು ಅಥವಾ ಈಗಾಗಲೇ ಇಮಿಡಿಯೇಟಾಗಿ ಮಾಡಬೇಕಾಗಿಂಥವ್ರವ್ರಿಗೆ ಇದು ಯಾಕೆ ಆಗ್ತಾಯಿದೆ ಅಂದರೆ ಪವರ್ ಇಲ್ಲ, ರಿಸೋರ್ಸಸ್ ಇಲ್ಲ, ಮೆಡಿಸಿನ್ ಇಲ್ಲ, ಅನಸ್ತೀಷಿಯಾ ಮಿಷಿನ್ನು 30 ವರ್ಷಗಳಿಂದ ಯುರೋಪಿಯನ್ ಕಂಟ್ರೀಸು ಯಾರು ಇವರಿಗೆ ಸಪ್ಲೈಸ್ ಮಾಡ್ತಾ ಇದ್ರಲ್ಲ 3 ದಶಕಗಳಿಂದ ನಿರಂತರವಾಗಿ ಮಾಡ್ತಾ ಇದ್ದವರು ಈಗ ಏಕಾಏಕಿ ನಿಲ್ಲಿಸ್ಬಿಟ್ಟಿದ್ದಾರೆ. US ಬ್ಲಾಕೇಡಿಂದ ಅವ್ರು ರಿಪೇರ್ ಆಗಿದ್ದರೆ ಆ ರಿಪೇರ್ಗೆ ಅವರು ಅದಕ್ಕೆ ಸಪೋರ್ಟ್ ಕೊಡ್ತಾ ಇಲ್ಲ. ಇವರು ಅದನ್ನು ರಿಪೇರ್ ಮಾಡುವಂಥ ಪೊಸಿಷನಲ್ಲಿ ಇಲ್ಲ. ವೆಂಟಿಲೇಟರ್ಸ್ ಇಲ್ಲ, ಅನಸ್ತೀಷಿಯಾ ಮಿಷಿನ್ಗಳಿಲ್ಲ, ಇಂಪ್ಲಾಂಟ್ಸ್ ತಯಾರು ಮಾಡೋ ಮಿಷಿನ್ನು ಅವರೇ ಸಪ್ಲೈ ಮಾಡಿ ನಾವು ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದವರು ಮಿಷಿನ್ ಎಲ್ಲ ಖರೀದಿ ಮಾಡಿ ಇವರು 2-3 ವರ್ಷ ಬಳಸಿದ್ದಾರೆ. ಈಗ ಬ್ಲಾಕೇಡ್ ಬಂದಿದ್ದಕ್ಕೆ ಅವ್ರು ಹಿಂಜರಿಬಿಟ್ಟಿದ್ದಾರೆ. ಸೊ ಇದೆಲ್ಲ ಆಗ್ತಾ ಇದ್ರೂ ಕೂಡ ಕ್ಯೂಬಾ ಇವತ್ತಿಗೂ ತನ್ನ ಸಮಾಜವಾದವನ್ನು, ತನ್ನ ಏನು ಸಿದ್ಧಾಂತವನ್ನು, ತನ್ನ ಒಂದು ಕ್ರಾಂತಿಯನ್ನು ಉಳಿಸ್ಕೊಳ್ಳೋ ಗುಣವನ್ನು ಅದು ಬಿಟ್ಟಿಲ್ಲ. ಭಾರತ ಅಳವಡಿಸ್ಕೊಳ್ಬೇಕು ಅಂತಂದರೆ ಏನು ಆರೋಗ್ಯ ಕ್ಷೇತ್ರದ ನಿಮ್ಮ ಸ್ಪೆಸಿಫಿಕ್ ಕ್ವಶನ್ಗೆ ನನಗನ್ಸೋದು ಈ ತಕ್ಷಣದಲ್ಲಿ ಭಾರತದ ಆರೋಗ್ಯ ವ್ಯವಸ್ಥೆಯನ್ನು ಇವರಿಗೆ ಧೈರ್ಯ ಇದ್ದರೆ ರಾಷ್ಟ್ರೀಕರಣ ಮಾಡಲಿ. ಎಲ್ರಿಗೂ ಕೂಡ, ಎಲ್ಲ ಡಾಕ್ಟ್ರುಗಳಿಗೂ ಕೂಡ ಉದ್ಯೋಗ ಸರ್ಕಾರ ಕೊಡಲಿ. ಈಗೇನು ಮಾಡ್ತಾ ಇದ್ದಾರೆ, MBBS ಸೀಟುಗಳು ಹೆಚ್ಚಾಗಿದೆ, ಅದರಲ್ಲಿ 50% ಮಾತ್ರ PG ಸಿಗ್ತಾ ಇದೆ. ಅದರಲ್ಲೂ ಕೂಡ ನೀಟ್ಗೆ ಯಾರು ಬರೆಯೋಕ್ಕೆ ಸಾಧ್ಯ ಇದೆಯೋ ಅವ್ರಿಗೆ, ನೀಟ್ ಕೋಚಿಂಗ್ಗೆ ಯಾರಿಗೆ 2.5 ಲಕ್ಷ 3 ಲಕ್ಷ ವರ್ಷಕ್ಕೆ ಕಟ್ಟಕ್ಕೆ ಸಾಧ್ಯ ಇದೆಯೋ ಅವ್ರಿಗೆ ಸಿಗುತ್ತೋ ಬಿಡುತ್ತೋ, ಆ ಕೋಚಿಂಗ್ ಕಟ್ಟಕ್ಕೆ ಸಾಧ್ಯ ಇದೆಯೋ ಅವ್ರು ಮಾತ್ರನೇ ಅದನ್ನು ಬರೆಯೋಕ್ಕಾಗ್ತಾ ಇರೋದು. ಈ ರೀತಿ ವ್ಯವಸ್ಥೆನೆಲ್ಲ ತೆಗೆದುಬಿಟ್ರೆ ಅವಾಗ ಕ್ಯೂಬಾದನ್ನೇ ಏನಾದರೂ ಇವರು ಪಾಲನೆ ಮಾಡ್ಬೋದು. ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಕಲಿಬೇಕಾದಂಥದ್ದು ಡಾಕ್ಟ್ರ್ ಹೇಳ್ದಂಗೆ ಅದೇ ರೀತಿಯಲ್ಲಿನೇ ಇರುವಂಥದ್ದು. ಅದನ್ನು ಶಿಕ್ಷಣವನ್ನು ಮೂಲಭೂತ ಹಕ್ಕು ಮಾಡಬೇಕು, ಉಚಿತ ಶಿಕ್ಷಣ ಅಂತ ಮಾಡಬೇಕು. ಅಲ್ಲಿ ಇನ್ನೊಂದು ಏನಂದರೆ ಕ್ಯೂಬಾ ನೋಡಿ, ಪ್ರಪಂಚದಲ್ಲಿ ಒಲಿಂಪಿಕ್ಸಿನ ಒಳಗಡೆಯಲ್ಲಿ ಅತಿ ಹೆಚ್ಚು ಪದಕಗಳನ್ನು ಬೇರೆ 3ನೇ ಜಗತ್ತಿನ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾಳಷ್ಟು ಪದಕಗಳನ್ನು ತಂದಿದೆ. ಇಲ್ಲಿವರೆಗೂ ಕೂಡ 241 ಪದಕಗಳನ್ನು ಅದು ಪಡ್ಕೊಂಡಿದೆ. 84 ಚಿನ್ನದ ಪದಕಗಳು. ಅದರಲ್ಲೂ ಸ್ಪೆಷಲೈಸ್ಡ್ ಆದಂಥ ಒಂದು ಬಾಕ್ಸಿಂಗು ಈ ಥರದಲ್ಲಿ ಅದು ಭಾಳಷ್ಟು ಇದಿದೆ. ಅಲ್ಲಿ ಒಂದು ನಾವು ಅಲ್ಲಿ ನೋಡಿದಂಥದ್ದು ಏನಂದರೆ, ಪ್ರತಿ ಹೈಸ್ಕೂಲ್ಗಳಲ್ಲೂ ಒಂದು ಸ್ಟೇಡಿಯಂ ಇದೆ ಅಲ್ಲಿ. ಅಂದರೆ ಆಟ ಕಲಿಸುವಂಥದ್ದು, ಕಲಿಯುವಂಥದ್ದು ಕಂಪಲ್ಸರಿಯಾಗಿ ಮಾಡಿದ್ದಾರೆ. ಅದು ಯಾವುದೇ ರೀತಿಯಲ್ಲಿ ಆ ಪೀರಿಯಡನ್ನು ಬಿಟ್ಟು ಕೂಡಲೇ ಇದಿಲ್ಲ, ಅಥವಾ ನಮಗಿಲ್ಲಿ ಗ್ರೌಂಡುಗಳೇ ಇಲ್ಲ ಇಲ್ಲಿ, ಪ್ರತಿ ಹೈಸ್ಕೂಲ್ಗಳಲ್ಲಿ ಇದೆ ಅದನ್ನು. ಹಾಗಾಗಿ ಆ ಒಂದು ಸ್ಪೋರ್ಟ್ಸನ್ನು ಕೂಡ, ಒಂದು ಆಟವನ್ನು, ಕ್ರೀಡೆಯನ್ನು ಕೂಡ ಪ್ರಜಾಪ್ರಭುತ್ವೀಕರಣಕ್ಕೆ ಒಳಪಡಿಸಿದ್ದಾರೆ. ಆ ಪ್ರಜಾಪ್ರಭುತ್ವೀಕರಣಕ್ಕೆ ಒಳಪಡಿಸಿರೋದ್ರಿಂದ ಒಂದು ದೊಡ್ಡ ಮಾಸ್ ಲೆವೆಲಲ್ಲಿ ಆ ಕ್ರಿಯೆ ನಡೀತಿರೋದ್ರಿಂದ ಬೆಸ್ಟ್ ಸ್ಪೋರ್ಟ್ಸ್ ವುಮನ್ಗಳು ಅಲ್ಲಿ ಹುಟ್ಟಿ ಬರ್ತಾ ಇದ್ದಾರೆ ಅನ್ನೋಂಥದ್ದು. ಆ ರೀತಿಯಲ್ಲಿ ಶಿಕ್ಷಣ ಕ್ಷೇತ್ರವನ್ನು ಕೂಡ ಇದೆಲ್ಲ ಪಾಲಿಸಿ ನಮ್ಮ ಸರ್ಕಾರ ಮಾಡಬೇಕು ಅಂತ ಒತ್ತಾಯ ಮಾಡಬೇಕಾದಂಥ ಒಂದು ವಿಷಯಗಳದನ್ನು ಶಿಕ್ಷಣದ ಇದರಲ್ಲಿ. ಓಕೆ, ಕ್ಯೂಬಾದ ಆರೋಗ್ಯ ವ್ಯವಸ್ಥೆ ಮತ್ತು ಶಿಕ್ಷಣ ವ್ಯವಸ್ಥೆಯ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಅಂದರೆ ಕ್ಯೂಬಾದ ಆರೋಗ್ಯ ಮತ್ತು ಶಿಕ್ಷಣದ ಸಾರ್ವಜನಿಕ ವ್ಯವಸ್ಥೆಯ ಹಿಂದೆ ಅಲ್ಲಿಯ ಕ್ರಾಂತಿಯ ಗಮಲು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಮ್ಮ ಎಲ್ಲ ವೀಕ್ಷಕರಿಗೂ ಪಸರಿಸಿದ್ದಕ್ಕಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಓಕೆ, ಇದಾಗಿತ್ತು ಇವತ್ತಿನ ಚರ್ಚೆ. ಡಾಕ್ಟರ್ ಅನಿಲ್ ಅವರು ಮತ್ತು ಗುರುಶಾಂತ್ ಅವರು ಹೇಳೋ ರೀತಿಯೊಳಗಡೆ ನಮ್ಮ ಸರ್ಕಾರ ಕ್ಯೂಬಾದಲ್ಲಿರುವಂತಹ ಸಾರ್ವಜನಿಕ ವ್ಯವಸ್ಥೆ ಯಾವ ರೀತಿ ಬಲಪಡಿಸಿದ್ರು, ಅದರಲ್ಲೂ ಮುಖ್ಯವಾಗಿ ಆರೋಗ್ಯ, ಶಿಕ್ಷಣ ಮತ್ತು ಜನರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಕೊಡಲಿಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ನೀತಿಗಳನ್ನ ಅನುಸರಿಸಿದ್ರು, ಆ ನೀತಿಯನ್ನು ಭಾರತ ದೇಶ ಅನಿಸಿದರೆ ಖಂಡಿತ ಭಾರತವು ಕೂಡ ಒಂದು ಬಲಾಢ್ಯ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸುಮ್ಮನೆ ನಾವು ವಿಶ್ವಗುರು ಆಗ್ತೀವಿ ಹಾಗೆ ಹೇಗೆ ಅಂತೇಳಿ ಅಂದ್ಕೊಂಡ್ರೆ ಏನೂ ಸಾಧ್ಯ ಆಗೋದಿಲ್ಲ. ಸಾರ್ವಜನಿಕ ವ್ಯವಸ್ಥೆಯನ್ನು ಬಲಪಡಿಸಿದರೆ ಮಾತ್ರ ಒಂದು ಬದಲಾವಣೆ ಸಾಧ್ಯ ಅನ್ನಲಿಕ್ಕೆ ಕ್ಯೂಬಾ ನಮ್ಮ ಕಣ್ಮುಂದೆ ಇರುವಂತಹ ಉದಾಹರಣೆಯಾಗಿದೆ ಅಂತ ಹೇಳ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.